ಸಿನಿಮಾಗಳನ್ನ ಮಾಡ್ತಾ ಇದ್ರಿ, ಇದ್ದಕ್ಕಿದ್ದಂತೆ ನಿಮ್ಮ ಮದುವೆ ಸುದ್ದಿ ಕೇಳಿಬಂತು. ಸತ್ಯ ಹೇಳಬೇಕಂದ್ರೆ ನಮ್ಮ ಪ್ರೊಫೆಷನಲ್ಲಿ ಒಂದು ಆ್ಯಕ್ಟ್ರೆಸ್ ಆದಮೇಲೆ ಅರೇಂಜ್ಡ್ ಮ್ಯಾರೇಜ್ ಆಗೋದು ಅಷ್ಟು ಈಸಿ ಅಲ್ಲ. ನಮಗೆ ಅಷ್ಟು ಈಸಿ ಪ್ರಪೋಸಲ್ಸ್ ಬರೋದು ಇಲ್ಲ. ಎಲ್ಲರನ್ನ ನಮ್ಮೂರಿಗೆ ಕರ್ಕೊಂಡು ಬರಬೇಕಂತನೂ ನನಗೆ ಒಂದಿತ್ತು. ನನಗೆ ನಮ್ಮೂರಂದ್ರೆ ತುಂಬ ಹೆಮ್ಮೆ. ಕ್ರಿಕೆಟರ್ ಪೃಥ್ವಿ ಶಾ ಕೂಡ ನಿಮ್ಮ ಮದುವೆಗೆ ಬಂದಿದ್ರು. ಆಮೇಲೆ ಬಿಗ್ ಬಾಸ್ ಎಲ್ವಿಶ್ ಯಾದವ್ ಕೂಡ ಬಂದಿದ್ರು. ದುಡ್ಡು ಹಾಕ್ತಾ ಇದ್ರು. ಹೌದು, ಭಾರತದಲ್ಲಿ ದುಡ್ಡು. ನಾನು ಪೃಥ್ವಿನ ನನಗೆ ಅದು ಗೊತ್ತಿರಲಿಲ್ಲ. ನಾನು ಬೇರೆ ಕಡೆಯಿಂದ ಎಂಟ್ರಿ ಆಗಿದ್ದೇನಲ್ಲ, ಆಮೇಲೆ ಗೊತ್ತಾಯ್ತು 500 ಅವ್ನು ಪೃಥ್ವಿ ಆಗ್ತಾ ಇದ್ದಾನೆ. ಇನ್ನೊಬ್ಬ ಮಧುರ್ ಕೂಡ ಒಂದಿಷ್ಟು ಎಸಿತಾ ಇದ್ರು ಅಂತ ನಾನು ಹೇಳ್ದೆ, ದುಡ್ಡು ಯಾರಾದರೂ ಆ ಥರ ಮಾಡ್ತಾರ ಅಂತ. ಭಟ್ರು ಹೇಳಿದ್ರು ಅವ್ರ ಕಡೆ ನಿಮ್ಮ ಕಡೆ ಅವ್ರದ್ದೆಲ್ಲ ಮಾಂಗಲ್ಯ ಟಚ್ ಮಾಡಿಸಿ ಇದಕ್ಕೆ ಅಂತ. ನೋಡಿದ್ರೆ ಅವ್ರ ಕಡೆಯಿಂದ ತುಂಬ ಮಂದಿ ಮಾಂಗಲ್ಯ ಹಾಕೊಂಡೇ ಇಲ್ಲ. 1.5 ವರ್ಷ ಟೈಮ್ ತಗೊಂಡು ಮದುವೆ ಆಗಿದ್ದೀನಿ ಅಂತ ಹೇಳಿದ್ರಿ. ನನ್ನ ನನ್ನನ್ನು ಅರ್ಥ ಮಾಡಿಕೊಂಡ್ರೆ ಮತ್ತೆಲ್ಲ ನಾನು ನೋಡ್ಕೊಳ್ತೀನಿ. ಅವ್ರ ತಮ್ಮ ಬಂದು ನನ್ನ ಮಡ್ಲಲ್ಲಿ ಕೂತ್ಕೊಂಡು ಹೇಳಬೇಕು, ಅವ್ರಿಗೆ ನಾನು ಲಡ್ಡು ತಿನ್ನಿಸಿ ಗಿಫ್ಟ್ ಕೊಡಬೇಕು. ಆಗ ಅವ್ರು ಹೇಳ್ತಾರೆ ನಿನಗೆ ಮಗು ಆಗುತ್ತೆ ಮಗ ಆಗುತ್ತೆ, ಆ ಥರ ಏನು. ಈಗ ಮದುವೆ ಆಗ್ತೀರಾ ಅಂತ ಅಂದ್ಕೊಳ್ಳೆ ಮನೇಲಿ ಒಂದಷ್ಟು ಸಜೆಷನ್ಸ್ ಕೊಡ್ತಾರೆ. ನೀನು ಗಂಡನನ್ನು ಚೆನ್ನಾಗಿ ನೋಡ್ಕೋಬೇಕು, ಅದೊಂದು ನನಗೆ ಫಸ್ಟ್. ಅದು ಮದುವೆಗಿಂತ ಮುಂಚೆನೂ, ಹುಡುಗ ಸಿಗೋಕ್ಕಿಂತ ಮುಂಚೆನೂ ಅದೊಂದು ಹೇಳ್ತಾ ಇದ್ರು. ನಿಮ್ಮ ನಿರೀಕ್ಷೆಗಳೇನಿತ್ತು? ನನ್ನಿಂದ ಒಂಚೂರು ಉದ್ದ ಇರಬೇಕು ಅದೊಂದಿತ್ತು. ಅಂತ ಹೀರೋನೇ ಬೇಕು, ಇಂಥ ಅವನೇ ಬೇಕು ಅಂತ ಅಲ್ಲ, ಡೀಸೆಂಟ್ ಲುಕಿಂಗ್. ಶೇಕ್ ಇಟ್ ಪುಷ್ಪವತಿ ಹಾಡು ತುಂಬ ದೊಡ್ಡ ಮಟ್ಟದಲ್ಲಿ ಹಿಟ್ ಆಯಿತು. ಸೊ ಐ ಥಿಂಕ್ ಇಟ್ ಈಸ್ ರೈಟ್ ಟೈಮ್ ರೈಟ್ ಪ್ಲೇಸ್. ಸ್ವಲ್ಪ ಲಕ್. ಐಂದ್ರಿತಾ ರೈ ಅವರು, ನಾನು ಮದುವೆ ಆಗಿದ್ದೀನಿ, ಅದು ಒಂದು ವೆರಿ ಸ್ಪೆಷಲ್ ಮೂಮೆಂಟ್ ನನ್ನ ಲೈಫ್. ಅದನ್ನು ನನಗೆ ಎಲ್ರಿಗೂ ಹೇಳಿ ಹಂಚ್ಕೋಬೇಕು. ಅದನ್ನು ಹೈಡ್ ಮಾಡಿ ನನಗೆ ಕೆಲಸ ಸಿಗೋದಾದರೆ ದಟ್ಸ್ ನಾಟ್ ಸಮಥಿಂಗ್ ದಟ್ ಐ ವುಡ್ ಲೈಕ್ ಫಾರ್ ಮೈ. ಸೆಲೆಬ್ರಿಟಿನ ಮದುವೆ ಆಗ್ತೀನಿ ಅಂತಂದಾಗ ಈಗ ನಿಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ಗೂ ಅವರ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಬಾಸ್ ಫ್ಯಾನ್ಸ್ ನನಗೆ ಕಾಮೆಂಟ್ ಹಾಕಿದಾಗನು ನಮ್ಮ ಫೋಟೋಸ್ ಅಥವಾ ರೀಲ್ಸ್ಗೆ ಎಲ್ಲ ಡಾರ್ಲಿಂಗ್, ಬೇಬಿ ಆ ಥರ ಹಾಕ್ತಾರೆ. ನಾನು ಅದನ್ನು ಎಲ್ಲರಿಗೂ ನಮಸ್ಕಾರ. ಕ್ರಾಂತಿ ಸಿನಿಮಾದ ಶೇಕ್ ಇಟ್ ಪುಷ್ಪವತಿ ಹಾಡಿನ ಖ್ಯಾತಿಯ ನಟಿ ನಿಮಿಕಾ ರತ್ನಾಕರ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಇತ್ತೀಚೆಗೆ ಅವರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಬನ್ನಿ ಈ ಬಗ್ಗೆ ಮಾತಾಡ್ಸೋಣ. ಹೇಗಿದ್ದೀರಾ? ಫೈನ್ ಪದ್ಮ ಅವರೇ, ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸಿನಿಮಾಗಳನ್ನ ಮಾಡ್ತಾ ಇದ್ರಿ, ಇದ್ದಕ್ಕಿದ್ದಂತೆ ನಿಮ್ಮ ಮದುವೆ ಸುದ್ದಿ ಕೇಳಿಬಂತು. ಆಮೇಲೆ ಗ್ರ್ಯಾಂಡ್ ಆಗಿ ಮದುವೆ ಆದ್ರಿ. ಈ ಬಗ್ಗೆ ಹೇಳಿ. ಸಿನಿಮಾ ಜರ್ನಿ ಮತ್ತು ಅಂದರೆ ಪರ್ಸ್ನಲ್ ಲೈಫ್, ಪ್ರೊಫೆಷ್ನಲ್ ಲೈಫ್ ಎರಡು ಜೊತೆಗೆ ಹೋದ್ರೇ ಅದು ಚಂದ. ಅದಕ್ಕೆ ಸಡನ್ಲಿ ಅಂದ್ಕೊಂಡೇ ಇಲ್ಲ ಇವಾಗ ರೈಟ್ ಟೈಮ್. ಮದುವೆ ಆಗಿನೂ ಎನಿವೇಸ್ ಕಂಟಿನ್ಯೂ ಮಾಡ್ಬೋದು ನಮ್ಮ ವರ್ಕ್. ಸೊ ಹಾಗೆ ಡಿಸೈಡ್ ಆಗೋಯ್ತು. ನಿಮ್ಮ ವಿಚಾರದಲ್ಲಿ ಅಂದರೆ ಯೂಶ್ವಲಿ ಏನಾಗುತ್ತೆ, ಈ ಫೀಲ್ಡಲ್ಲಿ ಇದ್ದಾಗ ಲಿಂಕ್ ಅಪ್ ಸ್ಟೋರಿಗಳೆಲ್ಲ ಬರುತ್ತೆ, ಲವ್, ಗಾಸಿಪ್. ನಿಮ್ಮ ವಿಚಾರದಲ್ಲಿ ಆ ಥರ ಆಗಲೇ ಇಲ್ಲ. ಬೈ ಗಾಡ್ಸ್ ಗ್ರೇಸ್. ಎಸ್, ಆ ಥರ ಆಗಲೇ ಇಲ್ಲ. ಆ್ಯಂಡ್ ನೀವೇ ಅನೌನ್ಸ್ ಮಾಡ್ತೀರಾ, ಇಲ್ಲ ನಾನು ಮದುವೆ ಆಗ್ತಿದ್ದೀನಿ ಅಂತ. ಹೌದು. ಈ ಬಗ್ಗೆ ಹೇಳಿ. ಹೌದು, ಅದೊಂದು ಐ ಥಿಂಕ್ ಗಾಡ್ಸ್ ಗ್ರೇಸ್. ಇಲ್ಲಿ ತನಕ ಅಂತ ಒಂದು ಯುನೋ ಕಾಂಟ್ರವರ್ಸಿ ನನ್ನ ಬಗ್ಗೆ ಆಗಿಲ್ಲ. ಆ್ಯಂಡ್ ಮಾಡುವಂತಹ ಒಂದು ಚಾನ್ಸು ನಾನು ಕೊಟ್ಟಿಲ್ಲ ಎಲ್ಲಿ ಕೂಡ. ನಂದಾಯಿತು, ನನ್ನ ಕೆಲಸ ಆಯಿತು ಅಂತ ನಾನು ಎಲ್ಲ ಕಡೆ ಹಾಗೇ ಇದ್ದೆ. ಬಟ್ ಅಗೇನ್ ಇವಾಗ ಮೀಡಿಯಾ, ಆಡಿಯನ್ಸ್ ಇದೆಲ್ಲ ಒಂದು ಫ್ಯಾಮಿಲಿ ಥರ. ಅವರೇ ಬೆಳೆಸಿದ್ರೆ ನಾವು ಬೆಳೆಯೋ ಥರ. ಸೊ ಇಂಥ ಒಂದು ಒಳ್ಳೆ ನ್ಯೂಸ್ ನಮ್ಮ ಫ್ಯಾಮಿಲಿ ಜೊತೆ ಹೇಗೆ ನಾವು ಹಂಚ್ಕೊಳ್ತೀವಿ, ನಾನು ಅಂದ್ಕೊಂಡೆ ಐ ಥಿಂಕ್ ದಿಸ್ ಇಸ್ ದ ರೈಟ್ ಟೈಮ್ ನಾನು ಎಲ್ರಿಗೂ ಅಂತ ಹೇಳಬೇಕು ಅಂತ. ಸೊ ಹಾಗೆ. ನಿಮ್ಮ ಹಸ್ಬೆಂಡ್ ಬಗ್ಗೆ ಹೇಳಿ. ಎಲ್ಲಿಯವರು, ಏನು ಕತೆ, ಏನು ವರ್ಕ್ ಮಾಡ್ತಾರೆ? ಅವರು ಬೇಸಿಕಲಿ ಬಿಸ್ನೆಸ್ ಮ್ಯಾನ್, ಮುಂಬೈಯಲ್ಲಿರೋದು. ಬಟ್ ಮೂಲತಃ ಅವರು ಉತ್ತರಾಖಂಡ್ ಅವರು. ಬಟ್ ಅವರು ಬಾರ್ನ್ ಬ್ರಾಟಪ್ ಎಲ್ಲ ಉತ್ತರಾಖಂಡ್ ಇರೋದು. ಬಟ್ ಅವರ ವರ್ಕ್ ಪ್ಲೇಸ್ ಮುಂಬೈ. ಇವಾಗ ಏನು ಬಿಸ್ನೆಸ್ ಮಾಡ್ತಾರೆ? ರಿಯಲ್ ಎಸ್ಟೇಟ್ ಬಿಸ್ನೆಸ್. ಅವ್ರದ್ದೇ ಒಂದು ಕಂಪನಿ ಇದೆ, ಮ್ಯಾಂಡೇಟ್ ರಿಟೇಲ್ ಸೇಲ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್. ಸೊ ಓಕೆ, ಹೇಗೆ ಪರಿಚಯ ಆಯಿತು? ಇದು ಅರೇಂಜ್ಡ್ ಮ್ಯಾರೇಜ್. ಎಲ್ರಿಗೂ ಅನಿಸ್ತಾ ಇದೆ ಅವರು ನಾರ್ತ್ ಇಂಡಿಯನ್ ಅಲ್ಲ, ನೀವು ಪರಿಚಯ ಆಗಿ ಮದುವೆ ಆಗಿರೋದ ಅಂತ. ಏನೂ ಅಲ್ಲ, ಮನೆಯಲ್ಲಿ ನನಗೆ ತೋರಿಸಿ ನಾವು ಮಾತಾಡಿ ಆಮೇಲೆ ಆಗಿರುವಂತಹ ಸಂಬಂಧ ಇದು. ಸೊ ಇಟ್ಸ್ ಲೈಕ್ ಅ ಪ್ಯೂರ್ಲಿ ಅರೇಂಜ್ಡ್ ಮ್ಯಾರೇಜ್. ನೀವು ಮಂಗಳೂರಿನವರು. ನಿಮ್ಮ ತಂದೆ ತಾಯಿಗೆ ಅಲ್ಲಿ ಮುಂಬೈಯಿಂದ ಹೇಗೆ? ಆ್ಯಕ್ಚುಲಿ ನಾನು ಶೇಕ್ ಇಟ್ ಪುಷ್ಪವತಿ ಸಾಂಗ್ ಟೈಮಲ್ಲಿ ಹೇಳಿದ್ದೆ, ನನಗೆ ಮದುವೆ ಮಾಡಲಿಕ್ಕೆ ಆವಾಗಿಂದ ರೆಡಿ ಇದ್ರು ನಮ್ಮ ಅಪ್ಪ ಅಮ್ಮ. ಬಟ್ ಹೇಗೋ ಪುಣ್ಯಕ್ಕೆ ಆ ಸಾಂಗ್ ಒಂದು ಹಿಟ್ಟಾಗಿ ಒಂದು ಸ್ವಲ್ಪ ನನಗೆ ಕನ್ಸೆಷನ್ ಕೊಟ್ಟು ಓಕೆ ಯು ಗೋ ಆನ್ ಅಂತ ಹೇಳಿದ್ರು. ಬಟ್ ನೋಡ್ತಾ ಇದ್ರು ಅವರು, ಇದೇ ಅಂದರೆ ನಮ್ಮದೇ ಕಾಸ್ಟ್, ನಮ್ಮದೇ ಆ ಥರ ಏನು ನೋಡ್ತಾ ಇರಲಿಲ್ಲ. ಎನಿ ಹಿಂದೂ ವಾಸ್ ಓಕೆ ಈಸ್ ವಾಟ್ ದೇ ವೇರ್ ಟೆಲ್ಲಿಂಗ್. ಇನ್ ದ್ಯಾಟ್ ವೇ ದೇ ವೇರ್ ಲುಕಿಂಗ್. ಸೊ ಹಾಗೆ ಐ ಥಿಂಕ್ ದಟ್ಸ್ ಹೌ ಅವ್ರಿಗೆ ಇಂಥ ಒಂದು ಪ್ರಪೋಸಲ್ ಬಂತು. ಆ್ಯಂಡ್ ಅವ್ರು ಹೇಳಿದರು ನೋಡ್ತೀಯ ಅಂತ. ಮಾತಾಡಿ ಇಷ್ಟ ಆಯಿತು. ಮದುವೆ ಆಯಿತು. ಎಷ್ಟು ಟೈಮ್ ತಗೊಳ್ತು? ಆ್ಯಕ್ಚುಲಿ ನಾನು ಮೋರ್ ದೆನ್ 1.5 years ತೊಗೊಂಡೆ. ಯಾಕೆಂದರೆ ಒಂದು
ಭೇಟಿ ಅರೇಂಜ್ಡ್ ಮ್ಯಾರೇಜಲ್ಲಿ ಏನಾಗ್ಬಿಡುತ್ತೆ, ನಮಗೆ ಅವ್ರು ಯಾರು ಅಂತಲೂ ಗೊತ್ತಿರೋದಿಲ್ಲ. ಪರಿಚಯ ಆದಮೇಲೆ ದಿಢೀರಂತ ಮದುವೆ ಆದ್ರೂ ಕಷ್ಟ. ಇವಾಗ ಎಲ್ಲ ತಿಳ್ಕೊಂಡು ಮದುವೆ ಆದರೆ ಬೆಟರ್. ಸೊ ಆ ಥರ ಒಂದು ಸ್ವಲ್ಪ ಟೈಮ್ ತೊಗೊಂಡೆ. ಪ್ಲಸ್ ನಾನು ಅಂದ್ಕೊಂಡೆ ಒಂದು 2 ಪ್ರಾಜೆಕ್ಟ್ಸ್ ಅದು ಕಂಪ್ಲೀಟ್ ಆಗೋಷ್ಟೊತ್ತಿಗೆ ನಾನು ಮದುವೆ ಆದರೆ ಐ ಥಿಂಕ್ ದಟ್ ವಿಲ್ ಬಿ ನೈಸ್. ಅದಾದಮೇಲೆ ನನಗೆ ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಅವ್ರಿಗೂ ಅಂದರೆ ಮೂವಿ ಅವ್ರಿಗೂ ಪ್ರೊಡಕ್ಷನ್ ಹೌಸಸ್ಗೂ ಕಷ್ಟ ಆಗಬಾರ್ದು ನನ್ನಿಂದ ನಾನೊಂದಿಷ್ಟು ದಿನ ತೊಗೊಂಡ್ರೆ ಅಂತ. ಸೊ ಐ ಥಿಂಕ್ ಇದು ಪರ್ಫೆಕ್ಟ್ ಅಂತ ಅನಿಸ್ತು ನನಗೆ ಟೈಮಿಂಗ್. ಇವಾಗ ವೈಲ್ಡ್ ಟೈಗರ್ ಸಫಾರಿ ನಮ್ಮದು ಶೂಟಿಂಗ್ ಆಲ್ಮೋಸ್ಟ್ ಆಯಿತು. ಐ ಥಿಂಕ್ 1 ಡೇ ಪ್ಯಾಚ್ ವರ್ಕ್ ಇರ್ಬೋದು. ಫೀನಿಕ್ಸ್ದು ಒಂದು ಫೈಟ್ ಬಾಕಿ ಇದೆ. ಸೊ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಹೊಸ ಪ್ರಾಜೆಕ್ಟ್ಸ್ ನಾನಿನ್ನೂ ಸ್ಟಾರ್ಟ್ ಮಾಡಿಲ್ಲ ಶೂಟಿಂಗ್. ಸೊ ನಡೀತಾ ಇದೆ. ಹಾಗಾಗಿ ಐ ಥಿಂಕ್ ದಿಸ್ ವಾಸ್ ದ ರೈಟ್ ಟೈಮ್. ಅರೇಂಜ್ ಮ್ಯಾರೇಜ್ ಅಂತ ಅಂದ ಕೂಡಲೇ ಕೆಲವರಿಗೆ ಫಸ್ಟ್ ಸಂಬಂಧ ಏನು ಬರುತ್ತೆ ಅದೇ ಓಕೆ ಆಗಿ ಫೈನಲ್ ಆಗಿಬಿಡುತ್ತೆ. ಇನ್ನು ಕೆಲವರಿಗೆ ತುಂಬ ಟೈಮ್ ತಗೊಳುತ್ತೆ. ನೀವು ಎಷ್ಟು ಪ್ರಪೋಸಲ್ ನೋಡಿದ್ರಿ, ಏನು ಕತೆ? ಸತ್ಯ ಹೇಳಬೇಕಂದ್ರೆ ನಮ್ಮ ಪ್ರೊಫೆಷನಲ್ಲಿ ಒಂದು ಆ್ಯಕ್ಟ್ರೆಸ್ ಆದಮೇಲೆ ಅರೇಂಜ್ಡ್ ಮ್ಯಾರೇಜ್ ಆಗೋದು ಅಷ್ಟು ಈಸಿ ಅಲ್ಲ. ನಮಗೆ ಅಷ್ಟು ಈಸಿ ಪ್ರಪೋಸಲ್ಸ್ ಬರೋದು ಇಲ್ಲ. ಪ್ರಪೋಸಲ್ಸ್ ಬಂದ್ರೂ ಅದು ಹೇಗೋ ಮ್ಯಾಚ್ ಆಗೋದು ತುಂಬ ಕಷ್ಟ. ಸೊ ನಾನು ಪ್ರಪೋಸಲ್ಸ್ ನನಗೆ ಯಾರಿಗೆ ಪಪ್ಪ ಮಮ್ಮಿ ಯಾರಿಗೆ ತೋರಿಸಿದ್ದಾರೆ, ಅವು ನಾಟ್ ಮೆನಿ, ಒಂದು 2-3 ಇರ್ಬೋದು. ಯಾಕೆಂದರೆ ಅವ್ರಿಗೆ ನನ್ನ ಪ್ರೊಫೆಷನ್ನು ಇಷ್ಟ ಆಗಬೇಕು. ಸೊ ಅದರಲ್ಲಿ ಐ ಥಿಂಕ್ ಇದು ಆಗಿದೆ. ಓಕೆ. ಯೂಶುವಲಿ ನೀವು ಹೇಳ್ದಂಗೆ ಈಸಿ ಇಲ್ಲ ಅಂತ ಹೇಳಿದ್ರಿ. ಅಂದರೆ ಲವ್ ಮ್ಯಾರೇಜ್ ಅಂದರೆ ಬೇರೆ, ಅರೇಂಜ್ ಮ್ಯಾರೇಜ್ ತುಂಬ ಕಷ್ಟ. ಈಗ ಕೆಲವರಿಗೆ ಅಂದರೆ ಈ ಫೀಲ್ಡ್ ಬಿಟ್ಟು ಬೇರೆಯವರಿಗೆ ಚಿತ್ರರಂಗ ಹೇಗಿದೆ, ಇಲ್ಲಿ ಹೇಗೆ ವರ್ಕ್ ಮಾಡ್ತಾರೆ, ನಟ ನಟಿ ಅವರ ವರ್ಕ್ ಹೇಗಿರುತ್ತೆ ಏನು ಗೊತ್ತಿರೋದಿಲ್ಲ. ಬಟ್ ಎಲ್ಲ ಒಂದಷ್ಟು ಗಾಸಿಪ್ಗಳೆಲ್ಲ ಇರುತ್ತೆ, ಅದನ್ನೇ ನಂಬ್ಕೊಂಡಿಟ್ಬಿಡ್ತಾರೆ. ಎಸ್ ನನಗೆ ಓಂ ಪ್ರಕಾಶ್ ಸರ್ ಯಾವಾಗಲೂ ಹೇಳ್ತಿದ್ರು, ಮೇಡಮ್ ನೀವು ಮದುವೆ ಆದರೆ ಇಂಡಸ್ಟ್ರಿ ಅವರನ್ನೇ ಮದುವೆ ಆಗಿ. ಹೇಗಾಗುತ್ತೆ ಅಂದರೆ ಒಂದು ಅವ್ರಿಗೆ ಗೊತ್ತಿರ್ತದೆ ನೀವು ನಿಮ್ಮ ಕೆಲಸ ಯಾವ ಥರ ಇರ್ತದೆ ಅಂತ. ಇನ್ನೊಂದು ಯು ಕ್ಯಾನ್ ಕಂಟಿನ್ಯೂ ವರ್ಕಿಂಗ್. ಬಟ್ ಅಗೇನ್ ನಮಗೆ ಯಾರು ಬರೆದಿರ್ತಾರೆ ದೇವರು ಅಂತ ನಮಗೆ ಗೊತ್ತಿಲ್ಲ. ಇಂಡಸ್ಟ್ರಿಯಲ್ಲಿ ಅಂಥದ್ದೇನು ನಾನು ನೋಡಿಲ್ಲ, ನನಗೂ ಅಂಥ ಪ್ರಪೋಸಲ್ಸ್ ಬಂದಿಲ್ಲ. ಸೊ ಇದು ಪ್ರಪೋಸಲ್ ಬಂತು ಆ್ಯಂಡ್ ನನಗೂ ಅನಿಸ್ತು ಐ ಥಿಂಕ್ ಇಟ್ಸ್ ಬೆಟರ್ ಐ ಗೋ ಫಾರ್ ದಿಸ್. ಆ್ಯಕ್ಚುಲಿ ಅಂದರೆ ಇವಾಗ ನೀವು ಹೇಳಿದ್ರಿ ಈಸಿ ಇಲ್ಲ ಪ್ರಪೋಸಲ್ಸ್, ಅದು ಅರೇಂಜ್ ಮ್ಯಾರೇಜ್ ಅಂತಂದಾಗ ಏನೆಲ್ಲ ಹರ್ಡಲ್ಸ್ ಬರುತ್ತೆ ಅಂತ. ಒಂದು ಹಾಗೆ ಎಲ್ಲ ಅಂದರೆ ಸಾಮಾನ್ಯವಾಗಿ ಜನರಿಗೆ ಚಿತ್ರರಂಗದಲ್ಲಿ ವರ್ಕ್ ಮಾಡೋರು ಅಥವಾ ಚಿತ್ರರಂಗ ಸ್ಪೆಷಲಿ ಆ್ಯಕ್ಟ್ರೆಸಸ್ ಅವ್ರದ್ದೊಂದು ಪರ್ಸೆಪ್ಷನ್ ಇರುತ್ತೆ ಆಡಿಯನ್ಸ್ಗೆ. ಅವ್ರು ಈ ಥರ ಇರ್ಬೋದು, ಅವ್ರ ಲೈಫ್ ಸ್ಟೈಲ್ ಈ ಥರ ಇರ್ಬೋದು, ಇದು ನಮಗೆ ಹೊಂದು ಬರೋದಿಲ್ಲ, ನಮಗೆ ಅಡ್ಜಸ್ಟ್ ಆಗಲಿಕ್ಕಿಲ್ಲ, ಅವ್ರದ್ದು ಶೋಬಿಸ್ ಇರ್ತದೆ, ವಿಚ್ ಇಸ್ ವೆರಿ ನಾರ್ಮಲ್. ಎಲ್ಲರ ಮನೆಯಲ್ಲಿ ಇದು ಕಾಮನ್. ಆ್ಯಕ್ಚುಲಿ ಇದು ನನ್ನ ಆ್ಯಕ್ಟ್ರೆಸ್ ಅಂತ ಅಲ್ಲ, ಬೇರೆ ಟೆಕ್ನಿಷಿಯನ್ಸ್ಗೆ ಕೂಡ ಇದು ಸಹಜ ಪ್ರಾಬ್ಲಮ್. ಇನ್ನೊಂದೇನು ಅಂದ್ಕೊಳ್ತಾರೆ, ಎಸ್ಪೆಷಲಿ ಫಾರ್ ಮೆನ್ ಹೇಗೆ ಅಂದ್ಕೊಳ್ತಾರೆ ಅಂದರೆ ಸ್ಟೆಬಿಲಿಟಿ ಇಲ್ಲ, ತುಂಬ ಅನ್ಸರ್ಟನಿಟಿ ಇದೆ ಇಂಡಸ್ಟ್ರಿಯಲ್ಲಿ, ವಿಚ್ ಇಸ್ ವೆರಿ ಟ್ರೂ ಟು ಸಮ್ ಎಕ್ಸ್ಟೆಂಟ್. ಬಟ್ ಅಗೇನ್ ಹಾಗೆ ಅಂತ ನಮ್ಮ ಲೈಫ್ ಹೀಗೆ ಇರುತ್ತಂತ ಏನೂ ಇಲ್ಲ. ಎಲ್ಲರ ಥರ ಅಪ್ಸ್ ಆ್ಯಂಡ್ ಡೌನ್ಸ್ ಇರ್ತದೆ ನಮ್ಮ ಲೈಫಲ್ಲಿ. ಸೊ ಐ ಥಿಂಕ್ ಈ ಒಂದು ಪರ್ಸೆಪ್ಷನ್ ಜನರು ಚೇಂಜ್ ಮಾಡಬೇಕು ಫಸ್ಟ್ ಆಫ್ ಆಲ್. ಬಟ್ ದಟ್ ಈಸ್ ಹೌ ಇಟ್ ಈಸ್. ಈಗ ನಾರ್ಮಲ್ ಜನ ಏನೋ ತಪ್ಪು ಮಾಡಿದಾಗ ಅಥವಾ ಏನೋ ಒಂದು ಕಾಂಟ್ರವರ್ಸಿ ಆದಾಗ ಅದು ಜಾಸ್ತಿ ಸದ್ದಾಗಲ್ಲ. ಬಟ್ ಸೆಲೆಬ್ರಿಟಿಗಳು ತಪ್ಪು ಮಾಡಿದಾಗ ಅಥವಾ ಅಲ್ಲೇ ಏನೋ ಒಂದು ಸಮಸ್ಯೆ ಕ್ರೈಮ್ ಏನೋ ಆದಾಗ ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗುತ್ತೆ, ಸದ್ದಾಗುತ್ತೆ. ಸೊ ಹಾಗಾಗಿ ಚಿತ್ರರಂಗ ಅಂದರೆ ಹೀಗೆ, ನಟಿಯರು ಅಂದರೆ ಹೀಗೆ, ಆ ಥರದ ಒಂದು ಕಲ್ಪನೆ ಬಂದ್ಬಿಡುತ್ತೆ. ವಿಚ್ ಇಸ್ ವೆರಿ ಟ್ರೂ ಅಲ್ಲ. ಇವಾಗ ಮೀಡಿಯಾಸ್ ಕೂಡ ಥಿಂಕ್ ಮಾಡಿ, ನೀವು ಕೂಡ ನಾರ್ಮಲ್ ಪರ್ಸನ್ದು ಜಾಸ್ತಿ ತೋರಿಸೋಕ್ಕಿಂತ ನಮ್ಮ ಅಂದರೆ ಇಂಡಸ್ಟ್ರಿ ಅವ್ರದ್ದು ಪಾಲಿಟಿಕಲಿ ಅಲ್ಲಿ ಯಾರೆಲ್ಲ ಶೋಬಿಸಲ್ಲಿರ್ತಾರೆ ಅವ್ರ ಬಗ್ಗೆ ಹೇಳಿದರೆ ಜಾಸ್ತಿ ಓಡೋದಲ್ವ ನ್ಯೂಸ್ ಕೂಡ. ಸೊ ಐ ಥಿಂಕ್ ಅದಕ್ಕೆ ನಾವು ಪ್ರೇ ಆಗಿಬಿಟ್ಟಿದ್ದೀವಿ. ಬಟ್ ಅಗೇನ್ ಇಟ್ಸ್ ಅ ಪಾರ್ಟ್ ಆ್ಯಂಡ್ ಪಾರ್ಸೆಲ್ ಆಫ್ ಆರ್ ಪ್ರೊಫೆಷನ್. ನಮ್ಮ ಪ್ರೊಫೆಷನ್ ಬಂದರೆ ನಾವು ಅದಕ್ಕೂ ರೆಡಿ ಇರಬೇಕು. ಯಾರೇನು ಮಾತಾಡಿದ್ರು ಅದನ್ನು ಕೇಳೋಕ್ಕೆ ರೆಡಿ ಇರಬೇಕು. ಅಗೇನ್ ಓಂ ಪ್ರಕಾಶ್ ಸರ್ ಯಾವಾಗಲೂ ಹೇಳ್ತಾರೆ, ನಿಮಿಕಾ ನಿನ್ನ ಬಗ್ಗೆ ಒಳ್ಳೇದು ಮಾತಾಡಲಿ ಕೆಟ್ಟದ್ದು ಮಾತಾಡಲಿ, ನೀನು ನ್ಯೂಸಲ್ಲಿದ್ದರೆ ನೀನು ಚೆನ್ನಾಗಿ ಮಾಡ್ತಿದ್ಯಾ ಅಂತ ಅರ್ಥ. ವಿಚ್ ಇಸ್ ಆಲ್ಸೋ ಟ್ರೂ. ಅಟ್ ಲೀಸ್ಟ್ ಪೀಪಲ್ ಆರ್ ಟಾಕಿಂಗ್ ಅಬೌಟ್ ಯು, ದಟ್ಸ್ ವಾಟ್ ಹಿ ಸೇಸ್. ಎಸ್ ಮಂಗಳೂರಿನಲ್ಲಿ ಮದುವೆ ಆಯಿತು, ಈ ಬಗ್ಗೆ ಹೇಳಿ. ಅಂದರೆ ಆಲ್ಮೋಸ್ಟ್ ಬಾಲಿವುಡ್ ಮುಂಬೈಯವ್ರನ್ನೆಲ್ಲ ಇಲ್ಲೇ ಕರ್ಕೊಂಡು ಬಂದಿದ್ರಿ. ನನಗೆ ಮಂಗಳೂರಲ್ಲೇ ಮದುವೆ ಆಗಬೇಕಿತ್ತು ಅಂತ ಆಸೆ ತುಂಬ ಇತ್ತು. ಇನ್ನು ನಮ್ಮವರೆಲ್ಲ ಜಾಸ್ತಿ ಮಂಗಳೂರಲ್ಲೇ ಇದ್ದಾರೆ. ನಾನು ಬೆಂಗಳೂರು, ಬಾಂಬೆ, ಉತ್ತರಾಖಂಡ್ ಅಂತ ಮದುವೆ ಆದರೆ ನಮ್ಮವರು ಎಲ್ಲರನ್ನ ಕರೀಲಿಕ್ಕೆ ಕಷ್ಟ ಆಗ್ತದೆ. ನನಗೆಲ್ಲರೂ ಬೇಕಿತ್ತು. ಅದಕ್ಕೆ ನಾನು ಅಂದ್ಕೊಂಡಿಲ್ಲ ನಾವು ಮಂಗಳೂರಲ್ಲೇ ಮದುವೆ ಆಗುವ ಅಂತ. ಇನ್ನೊಂದು ಎಲ್ಲರನ್ನ ನಮ್ಮೂರಿಗೆ ಕರ್ಕೊಂಡು ಬರಬೇಕಂತನೂ ನನಗೆ ಒಂದಿತ್ತು. ನನಗೆ ನಮ್ಮೂರಂದರೆ ತುಂಬ ಹೆಮ್ಮೆ. ಅದಕ್ಕೆ ಐ ರಿಯಲಿ ವಾಂಟೆಡ್ ಎವ್ರಿಬಡಿ ಟು ಸಿ ಅವರ್ ಪ್ಲೇಸ್ ಆ್ಯಂಡ್ ಎಂಜಾಯ್ ದ ಪ್ಲೇಸ್. ಸೊ ಅದಕ್ಕೆ ಮಂಗಳೂರಲ್ಲೇ ಆಗಬೇಕಂತಿತ್ತು. ಮತ್ತು ಚಿಕ್ಕದ್ರಿಂದ ನಮಗೊಂದು ಆಸೆ ಇರುತ್ತಲ್ವ, ನಾವು ನೋಡಿರ್ತೀವಿ ಒಂದಿಷ್ಟು ಮದುವೆ ಈ ಥರ ರೆಡಿ ಆಡಬೇಕು ಅಂತ ಇರುತ್ತೆ, ಇಲ್ಲೇ ಮದುವೆ ಆಗಬೇಕು ಅಂತ ಇರುತ್ತೆ. ಸೊ ಮಂಗಳೂರಲ್ಲೇ ಆಯಿತು. ಕ್ರಿಕೆಟರ್ ಪೃಥ್ವಿ ಶಾ ಕೂಡ ನಿಮ್ಮ ಮದುವೆಗೆ ಬಂದಿದ್ರು. ಆಮೇಲೆ ಬಿಗ್ ಬಾಸ್ ಎಲ್ವಿಶ್ ಯಾದವ್ ಕೂಡ ಬಂದಿದ್ರು. ಈ ಬಗ್ಗೆ ಹೇಳಿ. ಪೃಥ್ವಿ ಶಾ ಹೇಗೆ ಪರಿಚಯ? ಪೃಥ್ವಿ ಶಾ ಮತ್ತು ನನ್ನ ಹಸ್ಬೆಂಡ್ ಆಶೀಶ್ ಅವರು ತುಂಬ ಕ್ಲೋಸ್. ಅವರು ಆಲ್ಮೋಸ್ಟ್ ಲೈಕ್ ಬ್ರದರ್ಸ್. ಸೊ
ಯಾ ಅವರು ಹಾಗೆ ಬಂದಿದ್ರು. ಅವ್ರು ಆ್ಯಕ್ಚುಲಿ ಮ್ಯಾಚ್ ಇತ್ತು ಡೆಲ್ಲಿ ಡೇರ್ ಡೆವಿಲ್ಸ್, ಬಟ್ ಹೇಗೋ ಆ ಒಂದು ಮ್ಯಾಚ್ ಅಂದರೆ ಮ್ಯಾಚ್ ಮಿಸ್ ಮಾಡಿಲ್ಲ, ಒಂದು ಮ್ಯಾಚ್ ಮುಗಿಸ್ಕೊಂಡು ಬಂದು ಪುನಃ ಮ್ಯಾಚ್ಗೆ ಹೋಗಿದ್ದಾರೆ. ಸೊ ದಟ್ಸ್ ಅಬೌಟ್ ಪೃಥ್ವಿ ಶಾ. ಇನ್ನು ಎಲ್ವಿಶ್ ಯಾದವ್ ಕೂಡ ಇಸ್ ಜಸ್ಟ್ ಅ ಗುಡ್ ಫ್ರೆಂಡ್, ಸೊ ಬಂದಿದ್ರು. ಓಕೆ, ಇನ್ನು ಯಾರ್ಯಾರು ಬಂದಿದ್ರು ನಮ್ಮ ಇಂಡಸ್ಟ್ರಿಯಿಂದ? ಯಾರಾದರೂ ಬಂದಿದ್ರು? ಗುರುಕಿರಣ್ ಸರ್ ಬಂದಿದ್ರು. ಅವರು ಎನಿವೇಸ್ ಮಂಗಳೂರು, ಅವರು ಪಪ್ಪ ಫ್ರೆಂಡ್, ನನಗೂ ಪರಿಚಯ ಇದೆ ಸರ್ದು. ಆ್ಯಂಡ್ ಮಧುರ್ ಶರ್ಮಾ ಅಂತ ಬಂದಿದ್ರು, ಸಿಂಗರ್, ಅಗೇನ್ ಬಾಲಿವುಡ್ ಸಿಂಗರ್, ಅವರು ಬಂದಿದ್ರು. ಸೊ ಯಾ ವೆರಿ ಫ್ಯೂ ಪೀಪಲ್. ಆಮೇಲೆ ಯಾವ ಥರದ ಸ್ಟೈಲಲ್ಲಿ ಮದುವೆ ಆದ್ರಿ? ಅಂದರೆ ನಿಮ್ಮ ಸಂಪ್ರದಾಯ ಬೇರೆ ಇರ್ಬೋದು, ಅವ್ರದ್ದು ಸಂಪ್ರದಾಯ ಬೇರೆ ಇರುತ್ತೆ, ನಾನು ಮಂಗಳೂರು ಮಿಕ್ಸ್ ಮಾಡಿ? ಏನೂ ಇಲ್ಲ, ಮಂಗಳೂರು ಸ್ಟೈಲಲ್ಲಿ ಮದುವೆ ಆಗಿದ್ದೀನಿ. ನಾನು ಹೇಳಿದ್ದೆ ಅವ್ರಿಗೆ ಮುಂಚೆನೇ ನನಗೆ ನಮ್ಮ ಸ್ಟೈಲಲ್ಲಿ ಮದುವೆ ಆಗಬೇಕು ಅಂತ. ಸೊ ನಾರ್ಮಲ್, ನಮ್ಮದೇ ಶಾಸ್ತ್ರ, ನಮ್ಮದೇ ಭಟ್ರು ಅಲ್ಲಿದ್ದು, ನಮ್ಮದೇ ಮದುವೆ. ಓಕೆ, ಈಗ ಯೂಶ್ವಲಿ ಮದುವೆ ಅಂತ ಅಂದಾಗ ಹುಡುಗನ ಕಡೆಯವರಿಗೆ ನಮ್ಮ ಥರದ್ದೇ, ಅಂದರೆ ನಮ್ಮ ಸಂಪ್ರದಾಯಗಳನ್ನ ಫಾಲೋ ಮಾಡ್ಕೊಂಡು ಮದುವೆ ಆಗಬೇಕು ಅಂತಿರುತ್ತೆ, ಹುಡುಗಿಗೂ ಕೂಡ ನಮ್ಮ ಸಂಪ್ರದಾಯಗಳನ್ನ ಫಾಲೋ ಮಾಡಬೇಕು ಅಂತಿರುತ್ತೆ. ನೀವು ಇನ್ನೊಂದು ಸಂಪ್ರದಾಯದ ಮನೆಗೆ ಸೊಸೆಯಾಗಿ ಹೋಗ್ತೀರಾ, ಇದೆಲ್ಲ ಎಷ್ಟು ಅಂದರೆ ಸವಾಲಾಗಿತ್ತಾ ಅಥವಾ ಈಸಿ ಆಯಿತಾ, ಹೇಗೆ? ಇದು ಅರೇಂಜ್ಡ್ ಮ್ಯಾರೇಜ್ ಅಲ್ಲ, ಸೊ ನನಗೆ ಪ್ರಾಬ್ಲಮೇ ಆಗಿರಲಿಲ್ಲ. ಬಟ್ ಅಗೇನ್ ಅವ್ರ ಮನೆಯವ್ರ ಪಾಪ ತುಂಬ ಒಳ್ಳೆಯವರು, ಅವ್ರದ್ದು ಏನು ಡಿಮಾಂಡ್ಸ್ ಇರಲಿಲ್ಲ, ಈ ಥರನೇ ಮದುವೆ ಆಗಬೇಕು, ಆ ಥರನೇ ಮದುವೆ ಆಗಬೇಕು ಅಂತ. ಸೊ ಮದುವೆ ಆದಮೇಲೆ ಅದ್ರ ಗೃಹ ಪ್ರವೇಶ ಎಲ್ಲ ಅವ್ರ ಸ್ಟೈಲಲ್ಲಿ ಮಾಡಿದ್ವಿ. ಗೃಹ ಪ್ರವೇಶ ನನಗೆ ಉತ್ತರಾಖಂಡಲ್ಲಿತ್ತು, ಅದೆಲ್ಲ ಅವ್ರ ಸ್ಟೈಲಲ್ಲಿತ್ತು, ಎಲ್ಲ ಅವ್ರದ್ದು ಏನೆಲ್ಲ ರಿಚುವಲ್ಸ್ ಇದೆ, ಟ್ರೆಡಿಷನ್ಸ್ ಇದೆ, ಆ ಥರ ಮಾಡಿದ್ವಿ. ಸೊ ಮದುವೆ ಆಗುವಾಗ ನಾನು ಮಂಗಳೂರು ಹುಡುಗಿ, ಮದುವೆ ಆದಮೇಲೆ ಇನ್ನೂ ಅವ್ರ ಹೊಸೊಸೆ ಅಷ್ಟೇ, ಆ ಥರ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ ಎಲ್ಲ ರಿಚುವಲ್ಸ್. ಈಗ ಕೆಲವೊಂದು ರಾಜ್ಯಗಳಲ್ಲಿ ಮಾಂಗಲ್ಯ ಧಾರಣೆನೇ ಮಾಡಲ್ಲ ಮದುವೆಯಲ್ಲಿ, ಆಮೇಲೆ ಅವ್ರದ್ದು ಗೃಹ ಪ್ರವೇಶ ಇನ್ನೊಂದೇನೋ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಅಲ್ಲಿದು ಎಷ್ಟು ಡಿಫ್ರೆನ್ಸ್ ಅಂತ ಅನಿಸ್ತು? ಏನು ಡಿಫ್ರೆಂಟ್ ಆಗಿತ್ತು? ತುಂಬ ಡಿಫ್ರೆಂಟ್ ಅನಿಸ್ತು ನನಗೆ. ಒಂದು, ನನಗೆ ಇವಾಗಲೂ ನೆನಪಿದೆ, ಶಾಸ್ತ್ರ ನಡೀತಾ ಇತ್ತು, ಮಾಂಗಲ್ಯ ಶಾಸ್ತ್ರ, ಇನ್ನು ಮಾಂಗಲ್ಯ ಹಾಕೋ ಟೈಮ್ ಭಟ್ರು ಹೇಳಿದ್ರು ಅವ್ರ ಕಡೆ ನಿಮ್ಮ ಕಡೆಯವ್ರದ್ದೆಲ್ಲ ಮಾಂಗಲ್ಯ ಟಚ್ ಮಾಡಿಸಿ ಇದಕ್ಕೆ ಅಂತ. ನೋಡಿದರೆ ಅವ್ರ ಕಡೆಯಿಂದ ತುಂಬ ಮಂದಿ ಮಾಂಗಲ್ಯ ಹಾಕೊಂಡೇ ಇಲ್ಲ, ಯಾಕೆಂದರೆ ಅವ್ರಿಗೆ ಸಿಂಧೂರ್ ಇಂಪಾರ್ಟೆಂಟ್. ಇನ್ನು ಮತ್ತೆ ನಾವು ನಮ್ಮ ಕಡೆಯವ್ರದ್ದೆಲ್ಲ ಮಾಂಗಲ್ಯ ಟಚ್ ಮಾಡಿ ನಮ್ಮದು ಮಾಂಗಲ್ಯ. ಸೊ ಅದೊಂದು ನನಗೂ ಬೇರೆ ಥರ ಅನಿಸ್ತು. ಮತ್ತು ಅವ್ರದ್ದು ಸಿಂಧೂರ್ ಇಂಪಾರ್ಟೆಂಟ್ ಅವ್ರಿಗೆ. ನಾವಿವಾಗ ಮದುವೆ ಟೈಮಲ್ಲಿ ಕುಂಕುಮ ಇಲ್ಲಿಟ್ಟರೆ ಅವ್ರಿಗೆ ಮದುವೆ ಟೈಮಲ್ಲಿ ಕುಂಕುಮ ಇಲ್ಲೇ ಹಾಕಬೇಕು. ಆ್ಯಕ್ಚುಲಿ ಮಂಗಳೂರಲ್ಲಿ ನಾವು ಚಿಕ್ಕದ್ರಿಂದ ಇಲ್ಲಿ ಹಾಕ್ತೀವಿ, ನಮಗೆ ಅದು ಅಂತ ಡಿಫ್ರೆನ್ಸ್ ಏನಿಲ್ಲ. ಬಟ್ ಅವರಲ್ಲಿ ಮದುವೆ ಆದಮೇಲೆ ಮಾತ್ರ ಇಲ್ಲಿ ಸಿಂಧೂರ್ ಹಾಕಬೇಕಂತೆ. ಮಂಗಳೂರಲ್ಲಿ ಐ ಥಿಂಕ್ ದಟ್ಸ್ ಲೈಕ್ ಅ ವೆರಿ ಕಾಮನ್ ಥಿಂಗ್. ನಾವಿಲ್ಲಿ ನಾರ್ಮಲ್ ಟೆಂಪಲ್ ಹೋದ್ರೂ ನಾವಿಲ್ಲಿ ಹಾಕೊಂಡ್ಬಿಡ್ತೀವಿ. ಸೊ ಅದೊಂದು ಡಿಫ್ರೆಂಟ್ ಅನಿಸ್ತು. ಇನ್ನು ಗೃಹ ಪ್ರವೇಶ ಹೋದ್ವಿ, ಎಷ್ಟೊಂದು ರಿಚುವಲ್ಸ್. ಐ ಮೀನ್ ಮಂಗಳೂರಲ್ಲಿ ಏನಿಲ್ಲ, ಗೃಹ ಪ್ರವೇಶ ನಮ್ದು ಅಕ್ಕಿ ಒಂದು ಬೀಳ್ಸ್ಬಿಟ್ರೆ ಗೃಹ ಪ್ರವೇಶ ಆಯಿತು ಅಲ್ಲಿ. ಅದಾದಮೇಲೆ ಒಂದಿಷ್ಟು ರಿಚುವಲ್ಸ್, ಒಂದು ರಿಚುವಲ್ ಇತ್ತು, ಎಂತ ಅವ್ರ ತಮ್ಮ ಬಂದು ನನ್ನ ಮಡ್ಲಲ್ಲಿ ಕೂತ್ಕೊಂಡು ಹೇಳಬೇಕು, ಅವ್ರಿಗೆ ನಾನು ಲಡ್ಡು ತಿನ್ನಿಸಿ ಗಿಫ್ಟ್ ಕೊಡಬೇಕು. ಆಗ ಅವ್ರು ಹೇಳ್ತಾರೆ ನಿನಗೆ ಮಗು ಆಗುತ್ತೆ, ಮಗು ಆಗುತ್ತೆ, ಮಗ ಆಗುತ್ತೆ, ಆ ಥರ ಏನೋ. ಅದೊಂದು ರಿಚುವಲ್. ಹಾಂ, ಅವ್ರು ಹೇಳಬೇಕು, ಅವ್ರ ತಮ್ಮ, ಅದೊಂದು ರಿಚುವಲ್ ಅಂತೆ. ಸೊ ನನಗೂ ಅನಿಸ್ತು, ಅಯ್ಯೋ ಇದು ಏನಪ್ಪ ಇದು ಅಂತ. ಆಮೇಲೆ ಅದನ್ನು ಅಂದ್ಕೊಂಡೆ, ಅದು ಯಾಕೆ ಮಗ ಆಗಬೇಕು ಅಂತ ಹೇಳ್ತಾರೆ ಅಂತ. ಮತ್ತು ಇನ್ನು ತುಂಬ ಮತ್ತು ರಿಂಗ್ದು ಟ್ರೆಡಿಷನ್ ಆ್ಯಕ್ಚುಲಿ ಮಂಗಳೂರಲ್ಲಿ ನಮಗೆ ಇಲ್ಲ. ರಿಂಗ್ ಹುಡ್ಕೋ ಏನೋ ಟ್ರೆಡಿಷನ್ ಇತ್ತು, ಅದು ನಮಗೆ ಮಂಗಳೂರಲ್ಲಿ ಇರಲಿಲ್ಲ. ಒಂದು ಕಾಮನ್ ಟ್ರೆಡಿಷನ್ ಅನಿಸ್ತು, ನಾವು ಕೈಗೆ ಒಂದು ನಾಂದಿ ಅಂತ ಕಟ್ತೀವಿ ಮಂಗಳೂರಲ್ಲಿ. ಸೊ ನಾನು ಅಂದ್ಕೊಂಡೆ ಅವ್ರ ಕಡೆ ಇರಲಿಕ್ಕಿಲ್ಲ ಅಂತ. ಅದನ್ನು ನೋಡಿದರೆ ಅವ್ರು ಅಲ್ಲಿಂದ ಬರುವಾಗ ಅವರು ಕಟ್ಕೊಂಡು ಬಂದಿದ್ದಾರೆ. ಅಲ್ಲಿ ನಾಂದಿ ಮದುವೆ ಆದಮೇಲೆ ನಾಂದಿ ಓಪನ್ ಮಾಡೋದೇ ಒಂದು ಟ್ರೆಡಿಷನ್. ಒಂದು ಕೈಯಲ್ಲಿ ನಾನು ಅವ್ರದ್ದು ಓಪನ್ ಮಾಡಬೇಕು, ಒಂದು ಕೈಯಲ್ಲಿ ಅವ್ರು ನಂದು ಓಪನ್ ಮಾಡಬೇಕು, ಅದು ಒಂದು ಟ್ರೆಡಿಷನ್. ಸೊ ಇಂಥ ಚಿಕ್ಕ 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 ತುಂಬ ಟ್ರೆಡಿಷನ್ಸ್ ಇತ್ತು ಅಲ್ಲಿ. ಎಷ್ಟು ರಿಚುವಲ್ಸ್ ಮಾಡಿದ್ವಿ ಅಂದರೆ ನನಗೆ ಅನಿಸ್ತಾ ಇತ್ತು. ಐ ಮೀನ್ ಮತ್ತು ನಮಗೆ ಸಾಮಾನ್ಯವಾಗಿ ನಾವು ಹೋಗಿ ನಮ್ಮ ದೈವಗೆ ನಮಸ್ಕಾರ ಮಾಡ್ತೀವಿ ಮದುವೆ ಆದಮೇಲೆ. ಅಲ್ಲಿ ಅವ್ರಿಗೆ ದೇವತಾ ಲೋಗ್ ಅಂತ ಇದ್ದಾರೆ, ಅವರ ಊರಿಗೆ ಹೋಗಿ, ಅವ್ರ ಹಳ್ಳಿಗೆ ಹೋಗಿ, ಅಲ್ಲಿ ಅವ್ರ ಜಾಗ ಎಲ್ಲಿದೆ, ಅವ್ರ ಫೀಲ್ಡ್ಸ್ ಎಲ್ಲ ಎಲ್ಲಿದೆ, ಅಲ್ಲಿ ಹೋಗಿ ಅವ್ರಿಗೆ ದೀಪ ಹಚ್ಚಿ, ಆ ಥರ ಎಲ್ಲ. ಸೊ ನಮ್ಮದೇ ಥರ ಆದರೆ ಸ್ವಲ್ಪ ಡಿಫ್ರೆಂಟ್, ಸೇಮ್ ಬಟ್ ಡಿಫ್ರೆಂಟ್ ಹೇಳ್ತಾರಲ್ಲ, ಆ ಥರ. ಓಕೆ, ಸೀತಾರಾಮ ಧಾರಾವಾಹಿಯಲ್ಲಿ ಆ್ಯಕ್ಟ್ ಮಾಡಿದಂತಹ ನಟಿ ವೈಷ್ಣವಿ ಗೌಡ ಅವರು ಕೂಡ ಉತ್ತರಾಖಂಡದ ಹುಡುಗನನ್ನ ಮದುವೆ ಆಗಿದ್ದಾರೆ. ಬೆಂಗಳೂರಲ್ಲೇ ಮದುವೆ ನಡೆದಿದೆ. ಇಲ್ಲಿ ಬೆಂಗಳೂರಲ್ಲಿ ರಾತ್ರಿ ನಡೆದಿರೋದು ಮದುವೆ. ಈಗ ಫೋಟೋಗ್ರಾಫರ್ಸ್ ಎಲ್ಲ ಇನ್ಯಾವಾಗ ಮಾಂಗಲ್ಯ ಧಾರಣೆ ಮಾಡ್ತಾರೆ, ನಾನು ಆ ಫೋಟೋಸ್ನ ಚೆನ್ನಾಗಿ ತಗೋಬೇಕು ಅಂತ ಕ್ಲಿಕ್ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ. ಎಷ್ಟು ಹೊತ್ತಾದ್ರೂ ಮಾಂಗಲ್ಯ ಧಾರಣನೇ ಆಗ್ತಾ ಇಲ್ಲ, ಇದೇನಿದು ಅಂತ. ಆಮೇಲೆ ನೋಡಿದ್ರೆ ಎಲ್ಲ ಹೊರಟಿದ್ದಾರೆ. ಪಾಪ ಫೋಟೋಗ್ರಾಫರ್ಸ್ ಆಮೇಲೆ ಅನ್ಕೊಂಡ್ರು, ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಮಾಂಗಲ್ಯ ಧಾರಣೆ ಮಾಡಲ್ಲ ಅವರು ಅಂತ, ಗೊತ್ತಿಲ್ಲ ಅವರಿಗೆ. ಆಮೇಲೆ ಗೊತ್ತಾಗಿದೆಯಂತೆ. ಇನ್ನೊಂದೇನಂದ್ರೆ ಅವ್ರದ್ದು ಫೇರೆ ಇಂಪಾರ್ಟೆಂಟ್ ನಾರ್ತ್ ಇಂಡಿಯಾದಲ್ಲಿ. ಸೊ ಜನರಲ್ ಆಗಿ ಇವಾಗ ನಮ್ಗೆ ವರ್ಮಾಲ ಇರುತ್ತೆ, ನಮ್ದು ಏನೋ ಮಾಲೆ ಎಕ್ಸ್ಚೇಂಜ್ ಮಾಡೋದು, ಅವ್ರದ್ದು ಅದೇ 1.5 hour ಅಂತೆ. ನಮ್ದು ಎಕ್ಸ್ಚೇಂಜ್ ಮಾಡಿದ್ರೆ ಫಿನಿಶ್, ಅದರ ಮೇಲೆ ಅದರದ್ದೇನಿಲ್ಲ. ಇನ್ನು ಅವ್ರದ್ದು ಫೇರೆ
ಇದು ನಮ್ಮದು 7 ರೌಂಡ್ಸ್ ನಾವು ಅಗ್ನಿ ಕುಂಡದ ಸುತ್ತೀವಲ್ಲ, ಅದು 7 ರೌಂಡ್ಸ್ ಆಗಲಿಕ್ಕೆ ಅವ್ರಿಗೆ 3.5-4 ಗಂಟೆ ಆಗುತ್ತಂತೆ. ಅದು ಪ್ರಾಸೆಸ್ಗೆ ಒಂದೊಂದು ರೌಂಡ್ ಹೋಗಿ ಒಂದೊಂದು ಎಕ್ಸ್ಪ್ಲನೇಷನ್ ಆಗಿ ಇವ್ರ ಪ್ರಾಮಿಸ್ ಅವ್ರ ಪ್ರಾಮಿಸ್ ಎಲ್ಲ. ನಮ್ದೊಂದು 5 ನಿಮಿಷದಲ್ಲಿ 7 ರೌಂಡ್ಸ್ ಆಯಿತು. ಸೊ ಅವ್ರು ಫಸ್ಟ್ ಬಂದು ಕೇಳಿದ್ರು, ನಿಮ್ಮ ಟ್ರೆಡಿಷನಲ್ಲಿ ಹೇಗಿರುತ್ತೆ, ಎಷ್ಟೊತ್ತಿಗೆ ದಾರೆ ಇರುತ್ತೆ, ಎಷ್ಟೊತ್ತಿಗೆ ಇದೆಲ್ಲ ಪ್ರಾಸೆಸ್ ಆಗುತ್ತೆ ಅಂತ. ಅವ್ರದ್ದು ಸ್ಟಾರ್ಟ್ ಆಗೋದೇ ರಾತ್ರಿ ಅಂತೆ, ಆಮೇಲೆ ಬೆಳಿಗ್ಗೆ ತನಕ ಅವ್ರದ್ದು ಇದೆಲ್ಲ ಪ್ರಾಸೆಸ್ ಆಗೋದಂತೆ. ನಾನು ಹೇಳಿದೆ ನಮ್ಮದು 1 ಗಂಟೆಯಲ್ಲಿ ಎಲ್ಲ ಮದುವೆ ಮುಗಿದೋಯ್ತು ಅಂತ ಮಂಗಳೂರಲ್ಲಿ, ಅದಕ್ಕಿಂತ ಜಾಸ್ತಿ ನಮ್ಮದು ಮದುವೆ ಇಲ್ಲ ಅಂತ. ಆವಾಗ ನನ್ನ ಹಸ್ಬೆಂಡ್ ಆಶೀಶ್ ಹೇಳಿದ್ರು, ಹಾಂ ಏ ಬೆಸ್ಟ್ ಅಂದರೆ ಇದಕ್ಕಿಂತ ಇದು ಟೈರಿಂಗ್ ಎಲ್ಲ ಏನಿಲ್ಲ ಅಲ್ಲ, 1 ಗಂಟೆಯಲ್ಲಿ ಮದುವೆ ಫಿನಿಶ್ ನಮ್ಮದು, ಇದೇ ಮಾಡುವ ಅಂತ. ಸೊ ಆ ಥರ ಬೇರೆ ಬೇರೆ ಥರ ಅನಿಸ್ತು. ಅವ್ರಿಗೆ ಡಿಫ್ರೆಂಟ್ ಆಗಿತ್ತು ನಮ್ಮ ಸೌತ್ ಇಂಡಿಯನ್ ಮದುವೆ ನೋಡಲಿಕ್ಕೆ. ನಾನು ಇಲ್ಲಿ ತನಕ ಆ್ಯಕ್ಚುಲ್ ಆಗಿ ನಾರ್ತ್ ಇಂಡಿಯನ್ ಮದುವೆ ಕರೆಕ್ಟಾಗಿ ನೋಡಿಲ್ಲ. ನಮ್ದು ನೋಡಿ, ಊಟ ಆದ್ಮೇಲೆ ನಾವು ಹೊರಡುದೇ ಮನೆಗೆ, ಅದು ನಾವು ಮಾಡೋದು. ಬೆಳಿಗ್ಗೆ ತನಕ ಯಾರು ಕೂತ್ಕೊಳ್ತಾರೆ ಅಲ್ವಾ? ಸೊ ಅವ್ರದ್ರಲ್ಲಿ ಬೆಳಿಗ್ಗೆ ತನಕ ಇರ್ತದಂತೆ ಮದುವೆ. ಸೊ ಎನಿವೇಸ್ ಆ ಥರ ನಮ್ದು ಹೇಗೆ ಮ್ಯಾಚ್ ಮಾಡಿದ್ರಿ ನಿಮ್ಮ ಮದುವೆ ಟೈಮು, ಮಾಂಗಲ್ಯ ಧಾರಣೆ ಅವ್ರದ್ದು? ಸೊ ನಾವೇನು ಅನ್ಕೊಂಡ್ವಿ, ಸ್ವಲ್ಪ ಮಿಕ್ಸ್ ಮಾಡಿದ್ವಿ ಇಲ್ಲೋ ಅಲ್ಲೋ. ನಮ್ಮದರಲ್ಲಿ ದಿಬ್ಬಣ ಇರೋದು, ದಿಬ್ಬಣದಲ್ಲಿ ಜಾಸ್ತಿ ಮ್ಯೂಸಿಕ್ ಡ್ಯಾನ್ಸ್ ಎಲ್ಲ ಇರೋದಿಲ್ಲ, ಸುಮ್ಮನೆ ಗಂಡು ಬರ್ತಾರೆ. ಕಾಶಿ ಯಾತ್ರೆ ಎಲ್ಲ ಇದೆಯಾ? ಇಲ್ಲ, ಮಂಗಳೂರಲ್ಲಿ ಅದೆಲ್ಲ ಏನಿಲ್ಲ. ನಮ್ದು 2 ಕಡೆಯವರು ಬರ್ತಾರೆ, ಮತ್ತೆ 2 ಸೈಡ್ ನಿಂತ್ಕೊಂಡು ಪನ್ನೀರ್ ಹಾಕೋದು, ಎಕ್ಸ್ಚೇಂಜ್ ಆಫ್ ಫ್ಲವರ್ಸ್, ಕುಂಕುಮ ಅದೆಲ್ಲ ಆಗ್ತದೆ. ಬಟ್ ನಾವೇನ್ ಮಾಡಿದ್ವಿ, ನಾವು ಹಾಗೆ ಬಂದ್ವಿ. ಬಟ್ ಅವ್ರು ಬಂದಾಗ ಭಾರತ್ ಜೊತೆ ಬಂದ್ರು, ಅವರು ಡಾನ್ಸ್ ಮಾಡ್ಕೊಂಡು ಎಲ್ಲ. ಅದನ್ನು ಒಂಥರ ಡಿಫ್ರೆಂಟ್ ಆಗಿತ್ತು. ಫುಲ್ ಕುದುರೆ ಹೆಂಗೆ ರೆಡಿ ಮಾಡಿಸಿದ್ರಿ ಅಲ್ಲಿ? ಹೇಗೋ ಪಾಪ ಎಲ್ಲಿಂದಾನೋ ಒಂದು ಅರೇಂಜ್ ಮಾಡಿದ್ರು ಮಂಗಳೂರಲ್ಲಿ. ಆ ಕುದುರೆ ಅದು ಇನ್ನೊಂದು ಫನ್ನಿ ಇತ್ತು. ಕುದುರೆ ಅದು ಬ್ಯಾಂಡಿಗೆ ಅದು ವಿಚಿತ್ರ ಆಡ್ತಾ ಇತ್ತು ವಾಪಸ್ ಬ್ಯಾಂಡ್ ಕೇಳಿ. ಯಾಕಂದ್ರೆ ನಮ್ಮ ಸೈಡ್ ಅಲ್ಲಿ ಕುದುರೆ ಎಲ್ಲ ಯಾರು ಬ್ಯಾಂಡ್ ಜೊತೆ ತರ್ತಾರಲ್ಲ, ಸೊ ಅದೊಂದು ಫನ್ನಿ ಆಗಿತ್ತು. ಮತ್ತೆ ಇವರೆಲ್ಲ ದುಡ್ಡು ಹಾಕ್ತಾ ಇದ್ರು ಭಾರತದಲ್ಲಿ. ದುಡ್ಡು ನಾನು ಪೃಥ್ವಿನ, ನನಗೆ ಅದು ಗೊತ್ತಿರ್ಲಿಲ್ಲ, ನಾನು ಬೇರೆ ಕಡೆಯಿಂದ ಎಂಟ್ರಿ ಆಗಿದ್ದೇನಲ್ಲ. ಆಮೇಲೆ ಗೊತ್ತಾಯ್ತು 500 ಅವ್ನು ಪೃಥ್ವಿ ಆಗ್ತಾ ಇದ್ದಾನೆ, ಇನ್ನೊಬ್ಬ ಮಧುರ್ ಕೂಡ ಒಂದಿಷ್ಟು ಎಸಿತಾ ಇದ್ರು ಅಂತ. ನಾನು ಹೇಳ್ದೆ, ದುಡ್ಡು ಯಾರಾದ್ರೂ ಆ ಥರ ಮಾಡ್ತಾರ ಅಂತ. ಅದು ಒಂದು ಟ್ರೆಡಿಷನ್ ಅಂತೆ ಅವ್ರದ್ದು. ಅದನ್ನ ಹಾಕಿ ಅದನ್ನ ಅಲ್ಲೇ ಎಂತ ದೃಷ್ಟಿ ತೆಗೆಯೋ ಥರ ಮಾಡಿ ಅಲ್ಲಿ ಬ್ಯಾಂಡ್ ಅವ್ರಿಗೆ, ಹಾರ್ಸ್ ಅವ್ರಿಗೆ ಎಲ್ರಿಗೂ ಹಾಗೆ ಕೈಯಲ್ಲಿ ಕೊಟ್ಬಿಡ್ತಾರಂತೆ. ಒಂದು ಎಷ್ಟು ದುಡ್ಡು ಹಾಕಿದ್ದಾರೆ ನನ್ಗೆ ಅನಿಸ್ತಾ ಇತ್ತು, ಅಯ್ಯೋ ಇಷ್ಟೊಂದು ದುಡ್ಡು ಹಾಗೆ ಹಾಕ್ತಿದ್ದು. ಬಟ್ ಅಗೇನ್ ಯಾರಿಗಾದ್ರೂ ಹೋಗಿರುತ್ತೆ, ಸೊ ದಟ್ ಈಸ್ ಓಕೆ. ಸೊ ಆ ಥರ ಅದೊಂದು ಟ್ರೆಡಿಷನ್ ಅಲ್ಲೇ ಮ್ಯಾಚ್ ಮಾಡಿದ್ವಿ. ಮತ್ತೆ ಇಲ್ಲಿ ಇವ್ರದ್ದು ಇನ್ನೊಂದು ಗಟ್ಬಂಧನ್ ಅಂತ ಏನೋ ಇದೆ, ನನಗೆ ಏನೋ ಶಾಲ್ ಹಾಕಿ ಅವ್ರಿಗೆ ಹಾಕಿ ಅದನ್ನಲ್ಲಿ ಕಟ್ತಾರೆ. ಸೊ ಅವ್ರು ಬಂದು ಕಟ್ಟಿದ್ರು. ಕಟ್ಟಿ ಆದ್ಮೇಲೆ ಅವ್ರಿಗೆ ಗೊತ್ತಾಯ್ತು ನಮ್ದು ಫೇರೆ ಮುಗ್ದೋಗಿದೆ ಅಂತ. ಅವ್ರು ಅನ್ಕೊಂಡ್ರು ಇನ್ನೂ ಫೇರೆ ಸ್ಟಾರ್ಟ್ ಆಗ್ಬೇಕಂತ. ನಮ್ದು 7 ರೌಂಡ್ಸ್ ಮುಗ್ದೋಗಿದೆ. ಆಮೇಲೆ ತೆಗೆದು ಅದನ್ನ ಓಪನ್ ಮಾಡೋದೇ ಒಂದು ಟ್ರೆಡಿಷನ್ ಇಲ್ಲಿ. ಗೃಹ ಪ್ರವೇಶಕ್ಕೆ ಹೋದಾಗ ಅದನ್ನ ಗಟ್ಬಂಧನ್ ಓಪನ್ ಮಾಡಿ ಆಮೇಲೆ ನಾವು ಕೂತ್ಕೊಂಡು ಬೇರೆ ಎಲ್ಲ ಪ್ರಾಸೆಸ್ ಮಾಡಬೇಕು. ಸೊ ಒಂಥರ ಚೆನ್ನಾಗಿತ್ತು, ಬೇರೆ ಥರ ಇತ್ತು. ಬಟ್ ಇಟ್ ವಾಸ್ ನೈಸ್. ಮತ್ತು ಬೇರೆ ಎಲ್ಲ ನಮ್ಮದು ಸೇಮ್ ಅಲ್ಲ, ನಮ್ಮದು ಬಿದಾಯಿ ಎಲ್ಲ ಒಂದೇ ಥರ ಕಳಿಸ್ಕೊಡೋದೆಲ್ಲ. ಸೊ ಅಗೇನ್ ಚೆನ್ನಾಗಿತ್ತು, ಡಿಫ್ರೆಂಟ್ ಆಗಿತ್ತು, ಬಟ್ ಚೆನ್ನಾಗಿತ್ತು. ನನಗೆ ಹೇಗೆ ಬೇಕು ನನ್ನ ಮದುವೆ, ನನಗೆ ಮಂಗಳೂರು ಟ್ರೆಡಿಷನಲಿ ಆಗಬೇಕಿತ್ತು, ಅದೊಂದು ಹಾಗೆ ಆಯಿತು ಅಂದ್ಕೊಂಡು ಹಾಗೆ. ಮತ್ತೆ ಎಲ್ಲ ಪರವಾಗಿಲ್ಲ ಅಲ್ಲ, ನಮಗೆ ತಾಳಿ ಬಿದ್ದರೆ ಆಯಿತು ನಮ್ಮ ಮದುವೆ ಫಿನಿಶ್. ಓಕೆ, ನಿಮ್ಮ ತಾಳಿ ಅಂದರೆ ಡಿಸೈನ್ ಎಲ್ಲ ಹೇಗೆ ಮಾಡಿಸಿದ್ರಿ? ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ಇದು. ಅಂದರೆ ಮನೇಲಿ ಹೇಳಿದ್ರು, ಏನಿದ್ರು ತಾಳಿ ಒಂದು ನೀನು ದಿನ ಹಾಕೋಬೇಕಮ್ಮ, ಅದು ನಮ್ಮ ಟ್ರೆಡಿಷನ್ ಸ್ವಲ್ಪ ನೀನು ಮೇಂಟೈನ್ ಮಾಡಬೇಕು ಅಂತ. ಸೊ ವಿವಾಂತ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಅಂತ ಒಂದು ಇಲ್ಲಿ ಜಯನಗರಲ್ಲಿ ಅವರಿದ್ದಾರೆ ಜ್ಯುವೆಲರ್ಸ್. ಅಲ್ಲಿ ಆನಂದಮಯಿ, ಶಿ ಇಸ್ ಅ ಜ್ಯುವೆಲ್ರಿ ಡಿಸೈನರ್, ಯಂಗ್ಸ್ಟರ್. ಸೊ ನನಗೆ ಅವ್ರ ಜೊತೆ ಕೂತ್ಕೊಂಡು ನಾನು ಹೇಳಿದೆ, ನನಗೆ ಈ ಥರ ಇದೆ, ಅದು ತಾಳಿ ಇರಬೇಕು, ಬಟ್ ಜಾಸ್ತಿ ತಾಳಿ ಥರ ಎದ್ದು ಕಾಣಿಸ್ಬಾರ್ದು. ಅದನ್ನು ನಾನು ಸಪ್ರೇಟ್ ಆಗಿ ಒಂದು ಪೆಂಡೆಂಟ್ ಥರನೂ ಯೂಸ್ ಮಾಡೋ ಥರ ಇರಬೇಕು. ಯಾಕೆಂದರೆ ಇಡೀ ದಿನ ನಾವು ಬೇರೆ ಕೆಲಸ ಮಾಡುವಾಗೆಲ್ಲ ನಾವು ಇದನ್ನು ಮಾಂಗಲ್ಯ, ಐ ಮೀನ್ ಈ ಕರಿಮಣಿ ಹಾಕೋದಿಲ್ಲ. ನಮ್ಮ ಮಂಗಳೂರಲ್ಲಿ ಕರಿಮಣಿ ನಮಗೆ ಮೇನ್, ಮಾಂಗಲ್ಯ ಇದೆ ಬಟ್ ನಾವು ಕರಿಮಣಿ ಹಾಕ್ಕೊಳ್ತೇವೆ. ಸೊ ಕರಿಮಣಿ ಹಾಕ್ತೇ ಇದ್ರೂ ತಾಳಿ ಒಂದು ಬಾಡಿಯಲ್ಲಿ ಇರೋ ಥರ ಏನಾದರೂ ಆ ಥರ ಇರಬೇಕು ಅಂತ ಅದಕ್ಕೆ ಇದೊಂದು ಡಿಸೈನ್ ಮಾಡಿದ್ರು. ಸೊ ಇದು ಕೆಳಗಡೆ ತಾಳಿ ಇದೆ. ಇದು 9 ಸಾಲಿಟೇರ್ಸ್, ಡೈಮಂಡ್ ಸಾಲಿಟೇರ್ಸ್ ಆ ಥರ ಡಿಸೈನ್ ಮಾಡಿ, ಮತ್ತು ಡೈಮಂಡ್ ಬೇಕಂತ ಇತ್ತು, ಬಟ್ ಅದು ಜಾಸ್ತಿ ಎದ್ದು ಕಾಣಬಾರ್ದು ಅಂತಲೂ ಇತ್ತು. ಸೊ ಇದು ಹೇಗೆ ಅಂದರೆ ನಾನು ಇದನ್ನು ಸಪ್ರೇಟಾಗಿ ಹಾಕ್ಕೋಬೋದು, ಯಾಕೆಂದರೆ ಇದನ್ನು ಪೆಂಡೆಂಟ್ ಥರ ಮಾಡಿದ್ದಾರೆ. ಆ್ಯಂಡ್ ಪ್ಲಸ್ ಇದನ್ನು ರಿಮೂವ್ ಮಾಡಿ ತಾಳಿನ ಮಾತ್ರ ನಾನು ಪೆಂಡೆಂಟ್ ಥರನೂ ಹಾಕ್ಕೋಬೋದು. ಸೊ ದ್ಯಾಟ್ ವೇ ನಾನು ಏನು ಹಾಕಿದ್ರೂ, ಪ್ಯಾಂಟ್, ಜೀನ್ಸ್ ಆರ್ ಸಲ್ವಾರ್, ಸಾರಿ ಏನು ಹಾಕಿದ್ರೂ ನನ್ನ ತಾಳಿ ನನ್ನ ಜೊತೆನೇ ಇರುತ್ತೆ. ತಾಳಿ ಅಂತ ಆ್ಯಕ್ಚುಲಿ ಗೊತ್ತಾಗ್ಲಿಲ್ಲ ನನಗೆ ಫಸ್ಟ್ ಟೈಮ್ ನೋಡಿದಾಗ, ಅದು ಪೆಂಡೆಂಟ್ ಅನ್ಸ್ಬಿಡ್ತು. ನೀವು ಕರೆಕ್ಟಾಗಿ ನೋಡಿದ್ರೆ ಇದೆ ನಮ್ಮ ತಾಳಿ ಇರೋದು. ಇನ್ನೊಂದು ನಮ್ಮ ಮಂಗಳೂರಲ್ಲಿ ತಾಳಿ ಜೊತೆ ನಾವು 2 ಕಾರ್ನಲ್ಸ್ ಹಾಕ್ತೀವಿ, ಬಟ್ ಐ ಡಿಡ್ ಮೇಕ್ ಯೂಸ್ ಆಫ್ ದ್ಯಾಟ್. ನಾನು ಡೈಮಂಡ್ಸ್ ಇಟ್ಟೆ, ಬಟ್ ತಾಳಿ ನಮ್ದೊಂದು ಹಾಗೆ ಸೌತ್ ಇಂಡಿಯನ್ ಟ್ರೆಡಿಷನ್ ಮೇಂಟೈನ್ ಮಾಡುವ ಅಂತ. ಓಕೆ, ಐಂದ್ರಿತಾ ರೈ ಅವರು ಒಂದು ಐ ಥಿಂಕ್ 1 ವರ್ಷ 2 ವರ್ಷ ಆಯ್ತು ಅನ್ಸುತ್ತೆ, ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನನಗೆ ಮದುವೆ ಆದ್ಮೇಲೆ ಅವಕಾಶಗಳು ಕಡಿಮೆ ಆಗ್ಬಿಟ್ಟಿದೆ ಅಂತ.
ಈಗ ನಮ್ಮ ಇಂಡಸ್ಟ್ರಿಲಿ ಇರ್ಬೋದು ಅಥವಾ ಬೇರೆ ಇಂಡಸ್ಟ್ರಿಲಿ ಇರ್ಬೋದು, ಕೆಲ ನಟಿಯರು ಮದುವೆ ಆಗಿರೋ ವಿಷಯನ ಹೇಳೋದೇ ಇಲ್ಲ, ಸೀಕ್ರೆಟ್ ಆಗಿರ್ತಾರೆ. ಅಥವಾ ಮದುವೆ ಆದ್ರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಗಂಡನ ಜೊತೆಗಿರೋ ಫೋಟೋಗಳನ್ನ ಹಾಕಲ್ಲ. ಕೆಲವರು ಪ್ರೈವಸಿ ಅಥವಾ ದೃಷ್ಟಿ ಬಿದ್ದೋಗುತ್ತೆ ಅನ್ನೋ ಒಂದು ನಂಬಿಕೆಯಿಂದನೂ ಆತರ ಮಾಡೋದುಂಟು. ಇನ್ನು ಕೆಲವರು ಅವಕಾಶಗಳು ಕಡಿಮೆ ಅಂತ. ಆದ್ರೆ ನೀವಾಗೇನೆ ನಾನು ಮದ್ವೆ ಆಗ್ತಿದ್ದೀನಿ ಅಂತ ಮದ್ವೆಗಿಂತ ಮುಂಚೆನೆ ಹೇಳ್ತೀರಾ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದೃಷ್ಟಿದು ನಾನು ನಂಬ್ತೇನೆ. ನಾನು ಜಾಸ್ತಿ ಮೋಸ್ಟ್ಲಿ ನಾನು ಹಾಕ್ಲಿಕ್ಕೂ ಇಲ್ಲ. ಇವಾಗ ಒಂದು ಮದುವೆ ಆಗಿದ್ದೇನೆ ಅಂತ ಎಲ್ರಿಗೂ ಗೊತ್ತಾಗ್ಲಿ ಅಂತ. ಬಟ್ ಐ ಥಿಂಕ್ ಅವಕಾಶದ್ದು ನನಗೆ ಇಲ್ಲಿ ತನಕ ನಾನು ಅದ್ರ ಬಗ್ಗೆ ಥಿಂಕ್ ಮಾಡಿಲ್ಲ. ಯಾಕೆಂದರೆ ನಾನು ಹೇಳಿದ ಹಾಗೆ ಪ್ರೊಫೆಷ್ನಲ್ ಪರ್ಸನಲ್ ಎರಡೂ ಜೊತೆಯಾಗಿ ಟ್ರಾವೆಲ್ ಆಗಬೇಕು, ಆವಾಗನೇ ಸಕ್ಸಸ್ ಲೈಫ್. ಇನ್ನೊಂದು ಮದುವೆ ಆದಮೇಲೇನು ಕೆಲಸ ಮಾಡೋರದು ನಮ್ಮದು ತುಂಬ ಎಕ್ಸಾಂಪಲ್ಸ್ ಇದೆ. ಫಾರ್ ಎಕ್ಸಾಂಪಲ್ ಪ್ರಿಯಾಂಕಾ ಚೋಪ್ರಾ ಇರ್ಬೋದು ಅಥವಾ ಮಿಲನಾನೇ ಇರ್ಬೋದು. ಆ್ಯಸ್ ಅ ಪ್ರೊಡ್ಯೂಸರ್ ಶಿ ಈಸ್ ಬಿನ್ ಡೂಯಿಂಗ್ ವೆರಿ ವೆಲ್. ಸೊ ಐ ಡೋಂಟ್ ಥಿಂಕ್ ಅದು ಹಿಂಡ್ರೆನ್ಸ್ ಆಗುತ್ತೆ ಅಂತ. ಸಾಕಷ್ಟು ಎಕ್ಸಾಂಪಲ್ಸ್ ಇದೆ ಮದುವೆ ಆದಮೇಲೆ ವರ್ಕ್ ಮಾಡಿರೋರು. ದಿಯಾ ಮೂವಿಯ ಹೀರೋಯಿನ್ ಅವ್ರು ಕೂಡ ಹಾಗೆ. ಸೊ ಅಂಥದ್ದೇನು ಪ್ರಾಬ್ಲಮ್ ಬರಬಾರ್ದು ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಅಗೇನ್ ನನ್ನ ಕೆಲಸ ಇನ್ನೂ ನಡೀತಾನೆ ಇದೆ ಅಲ್ಲ. 2 ರಿಲೀಸ್ ಇದೆ, ಇನ್ನೂ 2 ಪ್ರಾಜೆಕ್ಟ್ ಸೈನ್ ಮಾಡಿದ್ದೀನಿ. ಸೊ ಅದರದ್ದೆಲ್ಲ ಇನ್ನೂ ನಡೀತಾ ಇರುವಾಗ ಐ ಡೋಂಟ್ ಥಿಂಕ್ ಅದು ಪ್ರಾಬ್ಲಮ್ ಆಗಬೇಕು. ಮತ್ತು ಅದನ್ನು ಅಗೇನ್ ನನ್ನ ಮದುವೆನ ಹೈಡ್ ಮಾಡುವಷ್ಟು ನನಗೆ ಇಲ್ಲ ನಾನು ಮದುವೆ ಆಗಿದ್ದೀನಿ, ಅದು ಒಂದು ವೆರಿ ಸ್ಪೆಷಲ್ ಮೂಮೆಂಟ್ ನನ್ನ ಲೈಫ್. ಅದನ್ನು ನನಗೆ ಎಲ್ರಿಗೂ ಹೇಳಿ ಹಂಚ್ಕೋಬೇಕು. ಅದನ್ನು ಹೈಡ್ ಮಾಡಿ ನನಗೆ ಕೆಲಸ ಸಿಗೋದಾದರೆ ದಟ್ಸ್ ನಾಟ್ ಸಮಥಿಂಗ್ ದಟ್ ಐ ವುಡ್ ಲೈಕ್ ಫಾರ್ ಮೈ ಸೆಲ್ಫ್. ಅಂದರೆ ಇವತ್ತು ನಮ್ಮ ಮದುವೆ ಅಥವಾ ಇನ್ನೊಂದೇನೋ ಒಂದು ವಿಚಾರಕ್ಕೆ ಅವಕಾಶಗಳನ್ನು ಮಾನದಂಡಾಗಿ ತೊಗೊಂಡ್ಬಿಡ್ತಾರೆ. ಅಂದರೆ ಈಗ ಅವಕಾಶ ಕೊಡಬೇಕು ಅಂತಂದರೆ ನಿಮಗೆ ಮದುವೆ ಆಗಿದೆಯಾ, ನೀವು ಸಿಂಗಲ್ಲ, ಏನು ಕತೆ, ಈ ಥರದ್ದೆಲ್ಲ ರಿಸ್ಟ್ರಿಕ್ಷನ್ಸ್ ಮಾಡಿಬಿಡ್ತಾರೆ. ಪರ್ಸ್ನಲ್ ಲೈಫ್ ಬೇರೆ, ಪ್ರೊಫೆಷ್ನಲ್ ಲೈಫ್ ಬೇರೆ. ಪ್ರೊಫೆಷ್ನಲ್ ಲೈಫಲ್ಲಿ ನೀವು ಏನು ನೋಡ್ತೀರಾ? ಟ್ಯಾಲೆಂಟ್ ನೋಡ್ತೀರಾ, ಕರೆಕ್ಟ್, ನಮ್ಮ ಕೆಪಾಸಿಟಿ ಏನು ಅಂತ ನೋಡ್ತೀರಾ. ಬಟ್ ಆ ಥರ ಆಗ್ತಿಲ್ಲ ಅಂತ. ಈಗ ಆ್ಯಕ್ಚುಲಿ ನಾವು ಬರೀ ಚಿತ್ರರಂಗ ಅಂತ ಅನ್ಕೊಳ್ಳೋದು ಆ್ಯಕ್ಚುಲಿ ತಪ್ಪಾಗುತ್ತೆ. ಬೇರೆ ಕಂಪ್ನಿಗಳಲ್ಲೂ MNC ಕಂಪ್ನಿಗಳಲ್ಲೂ ಕೆಲವು ಕಡೆ ನೀವು ಮದುವೆ ಆಗಿದ್ದೀರಾ ಇಲ್ಲ ಅಂತ ಕೇಳ್ತಾರೆ. ಬಿಕಾಸ್ ಮದುವೆ ಆದರೆ ನೀವು ಫ್ಯಾಮಿಲಿ ತುಂಬ, ಅಂದರೆ ಎಸ್ಪೆಷಲಿ ಹೆಣ್ಮಕ್ಳು, ನೀವು ಮದುವೆ ಆಗಿಬಿಟ್ರೆ ನೀವು ಫ್ಯಾಮಿಲಿಗೆ ತುಂಬಾ ಟೈಮ್ ಕೊಡ್ತೀರಾ, ಅಥವಾ ನಾಳೆ ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ತೀರಾ, ಫ್ಯಾಮಿಲಿ ಪ್ಲಾನಿಂಗು, ಆಮೇಲೆ ಒಂದಷ್ಟು ಲೀವ್ ಕೊಡಬೇಕಾಗುತ್ತೆ. ಈ ಥರದ್ದೆಲ್ಲ ಆ ಥರದ್ದೆಲ್ಲ ನಡೀತಿದೆ ಆ್ಯಕ್ಚುಲಿ, ವಿಚ್ ಇಸ್ ನಾಟ್ ರೈಟ್. ಸೊ ಎಸ್, ಇದೊಂದು ಕಾಮನ್ ಪರ್ಸೆಪ್ಷನ್ ಹೌದು. ಬಟ್ ಐ ಥಿಂಕ್ ಪೀಪಲ್ ಶುಡ್ ಸ್ಟಾರ್ಟ್ ಥಿಂಕಿಂಗ್ ಬಿಯಾಂಡ್ ಇಟ್. ಇವಾಗ ವರ್ಲ್ಡ್ ತುಂಬ ಚೇಂಜ್ ಆಗಿಬಿಟ್ಟಿದೆ. ಆ್ಯಂಡ್ ಐ ಥಿಂಕ್ ಅವರ ಪರ್ಸ್ನಲ್ ಲೈಫನ್ನು ಜಡ್ಜ್ ಮಾಡಿ ಅವ್ರಿಗೆ ಪ್ರೊಫೆಷ್ನಲಿ ಚಾನ್ಸ್ ಕೊಡೋದು ದಟ್ಸ್ ನಾಟ್ ಅ ವೆರಿ ರೈಟ್ ಥಿಂಗ್. ಅಗೇನ್ ಅದನ್ನು ಚೇಂಜ್ ಮಾಡಲಿಕ್ಕೆ ಅಂತಲೇ ನಾವು ಎಷ್ಟೊಂದು ಮಂದಿ ಇದ್ದೀವಿ. ಸೊ ಲೆಟ್ಸ್ ಹೋಪ್ ಥಿಂಗ್ಸ್ ಗೆಟ್ ಬೆಟರ್ ಫ್ರಮ್ ನೌ ಆನ್. ನೀವು ದೃಷ್ಟಿ ಬಗ್ಗೆ ಹೇಳಿದ್ರಿ, ನಾನು ದೃಷ್ಟಿಯನ್ನು ನಂಬ್ತೀನಿ ಅಂತ ಒಂದು ಮಾತು ಹೇಳಿದ್ರಿ. ಇವತ್ತು ಸೋಷಿಯಲ್ ಮೀಡಿಯಾ ತುಂಬ ಸ್ಟ್ರಾಂಗ್ ಆಗಿದೆ. ಎಲ್ಲರೂ ಎಲ್ಲ ವಿಷಯಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾರೆ. ಎಸ್ಪೆಷಲಿ ಟ್ರಾವೆಲಿಂಗು, ಅಥವಾ ಮನೆ ತೊಗೊಂಡ್ವಿ, ಕಾರ್ ತೊಗೊಂಡ್ವಿ, ಅಥವಾ ನಮ್ಮ ಜೀವನದಲ್ಲಿ ಏನೋ ಒಂದು, ಈಗ ಮದುವೆ, ಎಂಗೇಜ್ಮೆಂಟ್, ಸಮಥಿಂಗ್ ಏನೋ ಒಂದು ಅಪ್ಡೇಟ್ ಇದೆ ಅಂತಂದರೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದುಂಟು. ಅದನ್ನೆಲ್ಲ ನೋಡಿ ಜನರಿಗೆ ಏನನ್ಸುತ್ತೆ, ಓ ಇವ್ರ ಲೈಫ್ ತುಂಬ ಚೆನ್ನಾಗಿದೆ, ಇವ್ರ ಲೈಫ್ ತುಂಬ ಕಲರ್ಫುಲ್ ಆಗಿದೆ, ಈ ಥರ ಎಲ್ಲ ತಿಳ್ಕೊಂಡ್ಬಿಡ್ತಾರೆ. ಸೊ ಇದೇ ರೀಸನ್ನೇ ಕೆಲವರು ಅದೇ ನೀವು ಹೇಳ್ದಂಗೆ ದೃಷ್ಟಿ ಆಗುತ್ತೆ, ಏನೋ ಸಮಸ್ಯೆ ಆಯಿತು ಅಂತ ಕೂಡ ಹೇಳಿದ್ದುಂಟು. ಇನ್ನು ಕೆಲವೊಮ್ಮೆ ಏನಾಗ್ಬಿಡುತ್ತೆ, ಈಗ ಮದುವೆ ವಿಚಾರನೋ ಇನ್ಯಾವುದೋ ಒಂದು ವಿಷಯ ಬಂದಾಗ ಪರ್ಮನೆಂಟ್ ಅಥವಾ ಒಂದು ಅಫಿಷಿಯಲ್ ಆಗೋವರೆಗೂ ಹೇಳಬೇಡಿ, ಅದು ಒಳ್ಳೇದಲ್ಲ ಅಂತ ಒಂದು ಮಾತು ಕೂಡ ಇದೆ. ನೀವೇನು ಹೇಳ್ತೀರಾ? ನಾನಿದನ್ನು ನಂಬ್ತೇನೆ. ಬಟ್ ಅಂಥ ಪ್ರಾಕ್ಟೀಸ್ ನಾನು ಮಾಡಿಲ್ಲ. ನಾನಂದರೆ ಏನಿದ್ರೂ ದೇವ್ರ ಹತ್ರ ಹೋಗೋದು, ನಮಗೆ ಟೆಂಪಲ್ ಹೋಗೋದೇ ಒಂದು ಏನೋ ಒಂದು ಎಕ್ಸೈಟ್ಮೆಂಟ್ ಕೂಡ ಆ್ಯಂಡ್ ಒಂದು ನಂಬಿಕೆ ಕೂಡ. ಸೊ ಏನಿದ್ರೂ ದೃಷ್ಟಿ ಆಗುತ್ತೆ ಅಂತ ನನಗೆ ಅನಿಸುವಾಗನೂ ನಾನು ಟೆಂಪಲಲ್ಲಿ ಇರ್ತೀನಿ. ಇಲ್ಲದೇ ಇದ್ದರೆ ಪಪ್ಪ ಮಮ್ಮಿ ಕಟೀಲ್ ದುರ್ಗಾ ಪರಮೇಶ್ವರಿ ಹೋಗಿಬಿಡ್ತಾರೆ. ಸೊ ದೇವರ ಮೇಲೆ ಭಾರ ಹಾಕೋದು ಅದೊಂದು ಐ ಥಿಂಕ್ ನಾವೆಲ್ಲರೂ ಮಾಡ್ತೀವಿ. ನಾನು ಅಷ್ಟೇ ಮಾಡೋದು. ಇನ್ನು ಅದಕ್ಕೋಸ್ಕರ ಅದನ್ನು ಲೈಕ್ ಐ ಸೆಡ್, ನನ್ನ ಮದುವೆ ಆಗಿದೆ ಅಂತ ಹೇಳಲೇಬೇಕು, ಅದೊಂದು ಒಳ್ಳೆ ವಿಷಯ. ಹೇಳೋ ಅದರಲ್ಲಿ ಏನು ನನಗೆ ಹೇಳಬಾರ್ದು ಅಂತ ಅನಿಸಿಲ್ಲ. ಬಟ್ ದೃಷ್ಟಿ ಬೀಳುತ್ತೆ ಹೇಳಿದರೆ ದೃಷ್ಟಿ ಮದುವೆ ಆಗೋದು ಒಂದು ಒಳ್ಳೆ ವಿಷಯ, ಅದರಲ್ಲಿ ದೃಷ್ಟಿ ಬೀಳುತ್ತೆ ಅಂತ ಏನಿಲ್ಲ. ಬಟ್ ಆಫ್ಕೋರ್ಸ್ ಹೇಳ್ತೀವಿ, ಎಷ್ಟು ಬೇಕು ಹೇಳ್ತೀವಿ. ಆ್ಯಂಡ್ ಇನ್ನು ಇನ್ಸ್ಟಾಗ್ರಾಮ್ ಅಂದರೆ ಒಂದು ನಮಗೆ ಎಂಥ PR ಥರ ಅಲ್ವಾ, ಅದನ್ನು ನೋಡಿ ನಮಗೆ ಕೆಲಸ ಬರೋದು, ಅದನ್ನು ನಾವು ಹೇಗೆ ಇರ್ತೀವಿ, ಅದರಲ್ಲಿ ಏನು ತೋರಿಸ್ತೀವಿ, ಅದನ್ನು ನೋಡಿ ಆಡಿಯನ್ಸು ನಮ್ಮನ್ನು ಇಷ್ಟಪಡೋದು. ಸೊ ಅದು ಇವಾಗ ಒಂದು ನಮ್ಮ ಫೇಸ್ ವ್ಯಾಲ್ಯೂಗೆ ಒಂದು ಎಡಿಷನ್ ಆಗಿಬಿಟ್ಟಿದೆ ಇನ್ಸ್ಟಾಗ್ರಾಮ್. ಅಗೇನ್ ದೃಷ್ಟಿದೆಲ್ಲ ಜಾಸ್ತಿನೂ ಥಿಂಕ್ ಮಾಡಬಾರ್ದು, ಒಂದು ಲೆವೆಲ್ಗೆ ಥಿಂಕ್ ಮಾಡಿ ದೇವ್ರ ಮೇಲೆ ಭಾರ ಹಾಕಿ ಬಿಟ್ಬಿಡ್ಬೇಕು ಅಷ್ಟೇ. ಈಗ ಬೇರೆ ನಾವು ಒಂದಷ್ಟು ಜನರನ್ನ ನೋಡಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಕಪಲ್ಗಳು ಏನಾಗುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ನಾವು ತುಂಬ ಚೆನ್ನಾಗಿದ್ದೀವಿ, ನನ್ನ ಬಿಟ್ಟರೆ ನೀನಿಲ್ಲ, ನಿನ್ನ ಬಿಟ್ಟರೆ ನಾನಿಲ್ಲ ಅನ್ನೋ ಥರ ತುಂಬ ಪ್ರಿಟೆಂಡ್ ಮಾಡ್ತಾರೆ.
ಆ ಥರದ ಪೋಸ್ಟ್ಗಳನ್ನ ಹಾಕ್ತಾರೆ. ಬಟ್ ಆ ಥರ ಬದುಕ್ತಾನೆ ಇರಲ್ಲ, ವಾಸ್ತವವಾಗಿ ಆ ಥರ ಬದುಕ್ತಾನೆ ಇರಲ್ಲ. ಆಮೇಲೆ ಇನ್ನೊಂದಿನ ಡಿವೋರ್ಸ್ ಆಗ್ಬಿಡುತ್ತೆ. ಅಂದರೆ ನಾವು ಚೆನ್ನಾಗಿದ್ದೀವಿ ಅಂತ ಹೇಳಿ ಪ್ರಿಟೆಂಡ್ ಮಾಡೋದು ಎಷ್ಟು ಸರಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪಾಸಿಟಿವ್ನೆಸ್ ನಾವು ತೋರಿಸ್ಬೇಕು, ತಪ್ಪಲ್ಲ. ಬಟ್ ನಾವೇನಲ್ವಾ ಅದನ್ನ ತೋರಿಸೋಂಥ ಪ್ರಯತ್ನ ಮಾಡ್ತಾರೆ. ಅದು ಇವಾಗ ನೋಡಿ ಅವ್ರವ್ರಿಗೆ ಬಿಟ್ಟದ್ದು. ನಾವು ಅವ್ರಿಗೆ ಹೇಗೆ ಅವರನ್ನು ಪ್ರೊಜೆಕ್ಟ್ ಮಾಡಬೇಕು. ಇನ್ಸ್ಟಾಗ್ರಾಮ್ ಏನಾಗ್ಬಿಟ್ಟಿದೆ, ನಮ್ಮ ಬಗ್ಗೆ ಹೇಳೋ ಥರ ನಮ್ಗೇನು ತೋರಿಸ್ಬೇಕು ಅದು ನಾವು ತೋರಿಸ್ಬೇಕು, ಆ ಥರ ಆಗಿಬಿಟ್ಟಿದೆ. ಸೊ ಎಲ್ರದ್ದು ಅವ್ರದ್ದೇ ಆದ ಒಂದು ಪರ್ಸೆಪ್ಷನ್ ಇದೆ, ಅದನ್ನು ಇಟ್ಕೊಂಡು ಅವರವರ ಪೋಸ್ಟ್ ಹಾಕ್ತಾರೆ. ಅದಕ್ಕೆ ನಾವು ಏನು ಕಮೆಂಟ್ ಮಾಡಿದ್ರು ಐ ಥಿಂಕ್ ಇಟ್ ಮೇಕ್ಸ್ ನೋ ಸೆನ್ಸ್. ನಮ್ಮ ಪ್ರೊಫೈಲ್ ನಮಗೆ ಹೇಗೆ ಬೇಕು ಹಾಗೆ ಇಟ್ಕೋಬೇಕಷ್ಟೇ. ಬೇರೆಯವ್ರ ಬಗ್ಗೆ ನಾವು ಏನಂತ ಹೇಳೋದು, ಇಟ್ಸ್ ಡಿಪೆಂಡಿಂಗ್ ಆನ್ ಹೌ ದೇ ವಾಂಟ್ ಟು ಪ್ರೊಜೆಕ್ಟ್ ದೆಮ್ ಸೆಲ್ಫ್. ಈಗ ಅರೇಂಜ್ ಮ್ಯಾರೇಜ್ ಅಂತ ನೀವು ಆಲ್ರೆಡಿ ಹೇಳ್ಬಿಟ್ಟಿದ್ದೀರಾ. ಅರೇಂಜ್ ಮ್ಯಾರೇಜ್ ಆದರೂ ಕೂಡ ಅಥವಾ ಲವ್ ಮ್ಯಾರೇಜ್ ಆದರೂ ಕೂಡ ಈಗ ಹುಡುಗ ಹೀಗೆ ಇರಬೇಕು ಅಥವಾ ಹುಡುಗಿ ಹೀಗೆ ಇರಬೇಕು ಅನ್ನೋಂಥ ಒಂದು ಆಸೆ, ಆಕಾಂಕ್ಷೆ, ನಿರೀಕ್ಷೆಗಳೆಲ್ಲ ಇದ್ದೇ ಇರುತ್ತೆ. ಯಾಕಂದರೆ ಲೈಫ್ ಲಾಂಗ್ ಅವ್ರು ನಮ್ಮ ಜೊತೆ ಜೀವನ ಮಾಡಬೇಕು, ನಾವು ಅವ್ರ ಜೊತೆ ಜೀವನ ಕಳಿಬೇಕು, ಹೀಗೆಲ್ಲ ಇರುತ್ತೆ. ನಿಮ್ಮ ನಿರೀಕ್ಷೆಗಳೇನಿತ್ತು? ಅಂದರೆ ನಿಮ್ಮ ಮದುವೆ ಆಗೋ ಹುಡುಗ ಹೀಗಿರಬೇಕು ಅಂತ ಇತ್ತ ಅಥವಾ ಏನಿತ್ತು? ಜಾಸ್ತಿ ಏನಿರಲಿಲ್ಲ ನನಗೆ ನಿರೀಕ್ಷೆ. ಒಂದು ಅಫ್ಕೋರ್ಸ್ ಎಜುಕೇಟೆಡ್ ಇರಬೇಕು, ಇಂಟೆಲಿಜೆಂಟ್ ಇರಬೇಕು, ಅದೊಂದಿತ್ತು. ತುಂಬ ನನ್ನಿಂದ ಒಂಚೂರು ಉದ್ದ ಇರಬೇಕು, ಅದೊಂದಿತ್ತು. ಡೀಸೆಂಟ್ ಲುಕಿಂಗ್ ಅಂಥದ್ದನ್ನು ನನಗೆ. ನೀವೇ ತುಂಬ ಹೈಟ್ ಇದ್ದೀರಾ? ನಾನು 5'8" ಇದ್ದೀನಿ. ಓಕೆ. ಸೊ ಅದಕ್ಕೆ ನನಗಿದ್ದು ಒಂಚೂರಾದರೂ ಉದ್ದ ಇರಬೇಕಂತ ನನಗೆ ಇತ್ತು. ಅಂದರೆ ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ನಾನೇನು ಜಾಸ್ತಿ ಅಂದ್ಕೊಂಡಿರಲಿಲ್ಲ, ಬಟ್ ಒಂಚೂರಾದರೂ ಉದ್ದ ಬೇಕಲ್ಲ ನನಗಿಂತ, ಅದೊಂದಿತ್ತು. ಅದು ಬಿಟ್ಟರೆ ಅಫ್ಕೋರ್ಸ್ ಇಂಟೆಲಿಜೆಂಟ್ ಆ್ಯಂಡ್ ಎಜುಕೇಟೆಡ್. ಆ್ಯಂಡ್ ಇನ್ನು ಮಾತಾಡುವಾಗ ಉಳ್ದದ್ದೆಲ್ಲ ಮಾತಾಡುವಾಗ ನಮಗೆ ಅನಿಸೋದು ಇದು ಎರಡು ಒಂದು ನನಗೆ ಇಂಪಾರ್ಟೆಂಟ್ ಇತ್ತು. ಡೀಸೆಂಟ್ ಲುಕಿಂಗ್ ಅಂತ ಹೀರೋನೇ ಬೇಕು ಇಂಥ ಅವನೇ ಬೇಕು ಅಂತ ಅಲ್ಲ, ಡೀಸೆಂಟ್ ಲುಕಿಂಗ್, ಟೇಕ್ಸ್ ಗುಡ್ ಕೇರ್ ಆಫ್ ಮೀ, ಮೈ ಫ್ಯಾಮಿಲಿ, ಇನಫ್. ಇವಾಗ ನಮ್ಮ ಹುಡುಗ ನಮ್ಮನ್ನು ಅರ್ಥ ಮಾಡ್ಕೋಬೇಕು, ಈ ಥರದ್ದೆಲ್ಲ ಒಂದಷ್ಟು ನಿರೀಕ್ಷೆಗಳಿರುತ್ತೆ. ಎಟ್ ದ ಸೇಮ್ ಟೈಮ್ ಪಾಸಿಟಿವ್ನೆಸ್ಸು ಜಾಸ್ತಿ ಇರುತ್ತೆ ಕೆಲವರು ಹುಡುಗರಿಗೆ ಅಂತೆಲ್ಲ ಒಂದಷ್ಟು. ಅಂದರೆ ಸೋಷಿಯಲ್ ಮೀಡಿಯಾದೆಲ್ಲ ನಾವು ನೋಡ್ತೀವಿ, ಇದೇ ರೀಸನಿಗೆ ಬ್ರೇಕಪ್ ಆಯಿತು ಅದು ಇದು ಅಂತ. ಆಮೇಲೆ ಇದೇ ಆಧಾರದ ಮೇಲೆ ಒಂದು ಸಿನಿಮಾ ಕೂಡ ಬಂತು, ರಶ್ಮಿಕಾ ಮಂದಣ್ಣ ಅವರು ಮಾಡಿದ್ರು, ದಿ ಗರ್ಲ್ ಫ್ರೆಂಡ್ ಅಂತ ಒಂದು ಮೂವಿ. ಅದರಲ್ಲಿ ಗಂಡು ಮಕ್ಕಳು ಪಾಸಿಟಿವ್ನೆಸ್ ಬಗ್ಗೆನೇ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಎಷ್ಟೋ ಜನರಿಗೆ ಬ್ರೇಕಪ್ ಆದಾಗ ಏನು ಸಮಸ್ಯೆ ಅಂತ ಗೊತ್ತಿರಲ್ಲ, ಬಟ್ ಇಮಿಡಿಯೇಟ್ಲಿ ಹೇಳ್ಬಿಡ್ತಾರೆ ಹುಡುಗಿ ತಪ್ಪದಿರ್ಬೋದು, ಅಥವಾ ಹುಡುಗಿ ಇನ್ಯಾರೋ ಒಬ್ಬ ಹುಡುಗ ಸಿಕ್ಕದ ಚೆನ್ನಾಗಿ ದುಡ್ಡು ಸಿಕ್ತು ಅಂತ ಕಾರಣಕ್ಕಾಗಿ ಆ ಹುಡುಗನ ಬಿಟ್ಟವಳು ಇನ್ನೊಬ್ಬರನ್ನ ಮದುವೆ ಆಗಿರ್ಬೋದು, ಅಥವಾ ಈ ಥರದ್ದೇ ಒಂದು ಸ್ಟೇಟ್ಮೆಂಟ್ ಎಲ್ಲ ಕೊಟ್ಬಿಡ್ತಾರೆ. ಬಟ್ ಒಳ ಅರ್ಥ ಬೇರೆನೇ ಇರುತ್ತೆ ಅಥವಾ ಸಮಸ್ಯೆ ಬೇರೆನೇ ಇರುತ್ತೆ. ಇದನ್ನ ಯಾರು ಅರ್ಥನೇ ಮಾಡ್ಕೊಳ್ಳಲ್ಲ. ಪಾಸಿಟಿವ್ನೆಸ್ ಅನ್ನೋದು ಕೆಲವರಿಗೆ ಅರ್ಥ ಆಗಿರಲ್ಲ. ಆ ಹುಡುಗ ತುಂಬಾ ಚೆನ್ನಾಗಿ ಪ್ರೀತಿ ಮಾಡ್ತಿದ್ದ, ತುಂಬಾ ಪ್ರೀತಿ ಮಾಡ್ತಿದ್ದ, ಕೇರ್ ಮಾಡ್ತಿದ್ದ, ಆದ್ರೂ ಆ ಹುಡುಗಿ ಯಾಕೆ ಬಿಟ್ಟು ಹೋದ್ಲು, ಈ ಥರದ್ದೆಲ್ಲ ಪ್ರಶ್ನೆಗಳು ಬರುತ್ತೆ. ಆ್ಯಕ್ಚುಲಿ ನನಗೇನು ಅನಿಸೋದಂದರೆ, ನಾನು ನೋಡಿದ್ರಲ್ಲಿ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸಲ್ಲಿ ಏನು ಅಂದರೆ, ನಾವು ತುಂಬ ಚಿಕ್ಕದಿರುವಾಗ ಅಂದರೆ ಅರ್ಲಿ ಯುನೋ ನಮ್ಮ ಕಾಲೇಜಲ್ಲಿರೋ ಲವ್ ಸ್ಟೋರೀಸ್ ಇರ್ಬೋದು, ಅಥವಾ ಜಸ್ಟ್ ನಾವು ಕಾಲೇಜಿಂದ ಹೊರಗಡೆ ಬಂದಮೇಲೆ ಆ ಯಂಗ್ ಅರ್ಲಿ 20s ಲವ್ ಸ್ಟೋರೀಸ್ ಎಲ್ಲನೂ ಪೊಸೆಸಿವ್ನೆಸ್ ಇದ್ದೇ ಇರುತ್ತೆ. ಇಟ್ಸ್ ಅ ವೆರಿ ಕಾಮನ್ ಥಿಂಗ್. ಅದು ನಾವು ಸ್ಲೋಲಿ ಒಂದು ಲೇಟ್ 20sಗೆ ಬಂದಾಗ ನಾವು ಮೆಚೂರ್ ಆಗ್ತೀವಿ, ಆವಾಗ ಇದೆಲ್ಲ ಕಮ್ಮಿ ಆಗೋದು ಇದು ಸಹಜ. ಐ ಥಿಂಕ್ ಎಲ್ಲ ರಿಲೇಷನ್ಶಿಪ್ಪಲ್ಲಿ ಇದು ಇರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಸ್ವಲ್ಪ ಆದರೂ ದ ಅರ್ಲಿ ರಿಲೇಷನ್ಶಿಪ್ಸ್, ಅರ್ಲಿ 20 ರಿಲೇಷನ್ಶಿಪ್ಸ್, ಐ ಥಿಂಕ್ ಇಟ್ಸ್ ಅ ಕಾಮನ್ ಥಿಂಗ್. ಇವನ್ ನೀವು ಆ ಮೂವಿ ನೋಡಿದ್ರೂ ಅದರಲ್ಲಿ ದೇ ಟೂ ಯಂಗ್, ದೇ ಆರ್ ಫ್ರಮ್ ಕಾಲೇಜ್. ಸೊ ಆ ಟೈಮಲ್ಲಿ ಅದೊಂದು ಇರುತ್ತೆ ಎಲ್ರಿಗೂ. ಬಟ್ ಐ ಥಿಂಕ್ ಇವೆಂಚುಲಿ ನಾವು ಮೆಚೂರ್ ಆಗ್ತಾ ಇದ್ದ ಹಾಗೆ ಈಸ್ ವೆನ್ ವಿ ಚೇಂಜ್. ಸೊ ಯಾ. ಈಗ ನೀವು ಅರೇಂಜ್ ಮ್ಯಾರೇಜ್, ನಾನು ಮತ್ತೆ ಪದೇ ಇದೇ ಮಾತನ್ನ ಹೇಳ್ತಾ ಇದ್ದೀನಿ. ಈಗ ಮದುವೆ ಆಗುವ ನಿರ್ಧಾರ ತಗೊಂಡಾಗ ನೀವು ಅವ್ರ ಮನೆಗೆ ಹೋಗ್ತೀರಾ, ಈಗ ಒಂದು ವ್ಯಕ್ತಿಯ ಪತ್ನಿಯಾಗಿ ನೀವು ಬದುಕಬೇಕು, ಆ ನಿರ್ಧಾರ ತಗೊಳ್ಳೋದು ಅಥವಾ ಆ ಡಿಸಿಷನಿಗೆ ಬರೋದು ಎಷ್ಟು ಕಷ್ಟ ಇತ್ತಾ ಅಥವಾ ಹೇಗಿತ್ತು ಅಂತ? ಅದಕ್ಕೋಸ್ಕರನೇ ನಾವು 1.5 ವರ್ಷ ತಗೊಂಡ್ವಿ ಅರ್ಥ ಮಾಡ್ಕೊಳ್ಳಿಕ್ಕೆ. ಇದು ನಮಗೆ ನಮ್ಮ ಹೊಂದಾಣಿಕೆ ಇದೆಯಾ, ನಮಗೆ ಇದು ಮಾಡ್ಬೋದಾ, ನನ್ನ ಪ್ರೊಫೆಷನ್ ಅಂದರೆ ನಾನು ಶೂಟ್ ಮಾಡೋ ಟೈಮಲ್ಲಿ ಅವ್ರು ಹೇಗಿರ್ತಾರೆ, ಅವ್ರು ಕೆಲಸ ಮಾಡೋ ಟೈಮಲ್ಲಿ ನಾನು ಹೇಗಿರ್ತೀನಿ, ನಾವು ಬೇರೆ ಬೇರೆ ಸಿಟಿಯಲ್ಲಿ ಇರೋದು, ನಾನು ಬೆಂಗಳೂರಲ್ಲಿ ಅವ್ರು ಮುಂಬೈಯಲ್ಲಿ, ಆವಾಗ ನಾವು ಈ ಲಾಂಗ್ ಡಿಸ್ಟೆನ್ಸ್ ಕೂಡ ಹೇಗೆ ಮೇಂಟೈನ್ ಮಾಡ್ತೀವಿ, ಅದೆಲ್ಲ 1.5 ವರ್ಷದಲ್ಲಿ ನಮ್ಗೆ ಗೊತ್ತಾಗುತ್ತೆ ಇದು ಬೇಕಾ ಬೇಡವಾ ಅಂತ. ಸೊ ಹಾಗೆ ಗೊತ್ತಾಗಿ ಮತ್ತೆ ಡಿಸೈಡ್ ಮಾಡಿದ್ದಿಲ್ಲ, ಐ ಥಿಂಕ್ ದಿಸ್ ಇಸ್ ಫೈನ್ ಅಂತ. ಈಗ ಹೆಣ್ಣು ಮದುವೆ ಆದ ಕೂಡಲೇ ಅವಳು ಹುಟ್ಟಿದ ಮನೆಗೆ ಅತಿಥಿ ಅಂತ ಹೇಳಿ ನಮ್ಮ ಸಮಾಜ ಒಂದು ಟ್ಯಾಗ್ ಲೈನ್ ಕೊಟ್ಬಿಡುತ್ತೆ. ನೀವಿವತ್ತು ಮನೆಯಿಂದ ಹೊರಡುವಾಗ ಮದುವೆಗೆ ಅಂತ ಹೇಳಿ ನೀವು ಈಗ ರೆಸಾರ್ಟಲ್ಲಿ ಮದುವೆ ಆಗ್ತಿರೋ ಅಥವಾ ಛತ್ರದಲ್ಲಿ ಮದುವೆ ಆಗ್ತಿರೋ ಅದು ಬೇರೆ ಪ್ರಶ್ನೆ. ನೀವು ಮನೆಯಿಂದ ಹೊರಟುವಾಗ ಕುಮಾರಿಯಾಗಿ ಹೋಗ್ತೀರಾ, ಮದುವೆ ಆಗುತ್ತೆ, ಆಮೇಲೆ ನೀವು ಅದೇ ಮನೆಗೆ ಬರ್ತೀರಾ ಅಂತ ಅಂದ್ಕೂಡ್ಲೆ ಶ್ರೀಮತಿ ಆಗಿರ್ತೀರಾ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ನಿಮ್ಮ ಮನೆಗೆ ನೀವು ಅತಿಥಿ ಆಗಿರುವಂಥ
ಆಗಿರುವಂಥದ್ದು, ನೀವು ಹುಟ್ಟಿ ಬೆಳೆದ ಮನೆಗೆ ಅತಿಥಿ ಆಗಿರುವಂಥದ್ದು, ಆ ಅಂದ್ರೆ ಆ ಮೂಮೆಂಟ್ ನೀವು ಹೇಳ್ಬೋದಾ? ಆಕ್ಚುಲಿ ನಾವು ಇವಾಗ ನೋಡಿದ್ರೆ ಮದುವೆಗಿಂತ ಮುಂಚೆನೂ ನಾನು ನನ್ನ ಮನೆಗೆ ಅತಿಥಿಯಾಗೇ ಇದ್ದೆ. ಯಾಕೆಂದ್ರೆ ಸ್ಟಡಿ ಜಾಸ್ತಿ ಇರ್ಬೋದು, ಸ್ಟಡೀಸ್ ಆದ್ಮೇಲೆ ನಾವು ಮನೇಲಿ ಎಲ್ಲಿರ್ತೀವಿ, ನಾವು ಹೊರಗಡೆನೆ ಇರೋದಲ್ವಾ, ನಮ್ ಕೆಲಸ ಹೊರಗಡೆ ಇರೋದು. ನನ್ಗೆ ನೆನಪಿದೆ, ನಂದು ಕಳ್ಸ್ಕೊಡ್ತಾರಲ್ಲ, ಕಳ್ಸ್ಕೊಡೋ ಒಂದು ಏನೋ ರಿಚುವಲ್ ಇತ್ತಲ್ಲ ಮದುವೆ ಆದ್ಮೇಲೆ. ಆವಾಗ ನಮ್ ಕಡೆ ನಾವು ನಾರ್ಮಲ್ ಆಗಿ ಇದ್ವಿ, ಯಾರು ಅದ್ಕೊಂಡಿಲ್ಲ, ಏನೂ ಇಲ್ಲ. ನನ್ಗೂ ಅಂದ್ರೆ ಬೇಜಾರಿರುತ್ತೆ, ಒಂದು ಅಂದ್ರೆ ಖುಷಿಯಲ್ಲಿ ಒಂದು ಬೇಜಾರು, ಮದುವೆ ಆಯ್ತಲ್ಲ ಅಂತ ಪಪ್ಪ ಮಮ್ಮಿಗೆ. ಅದನ್ನ ಬಿಟ್ರೆ ಅದು ಮುಂಚೆ ಎಲ್ಲ ನಾವು ಹತ್ಕೊಂಡೆಲ್ಲ ಹೋಗ್ತಾ ಇದ್ವಿ. ಅವರೆಲ್ಲ ಮದುವೆ ಆಗಿ ಹೋದಾಗ ನಾನು ನೋಡಿದ್ದೀನಿ, ನಮ್ಮ ಆಂಟಿ ಎಷ್ಟು ಹತ್ಕೊಂಡು ಹೋಗಿದ್ದಾರೆ. ಸೊ ಅಂಥದ್ದೆಲ್ಲ ಸೀನೇ ಇಲ್ಲ, ಯಾಕೆಂದ್ರೆ ನಾವು ಇವಾಗ ಆಲ್ರೆಡಿ ನಾವು ಅತಿಥಿಯೇ ನಮ್ಮ ಮನೆಗೆ, ನಮ್ಮ ಮನೆಯಲ್ಲೇ ನಾವು ಇರೋದಿಲ್ಲ. ಸೊ ಇವಾಗ ಮದುವೆ ಆದ್ಮೇಲೆ ಅತಿಥಿ ಅನ್ನೋ ಕಾನ್ಸೆಪ್ಟ್ಗಿಂತ ನಾವು ಮುಂಚೆನೇ ಅತಿಥಿಯಾಗಿದ್ದೀವಿ, ಅದು ಕಾನ್ಸೆಪ್ಟೇ ಇಲ್ಲ ಇವಾಗ. ಓಕೆ, ಈಗ ಮದುವೆ ಆಗ್ತೀರಾ ಅಂತ ಅಂದ್ಕೊಳ್ಳೆ ಮನೇಲಿ ಒಂದಷ್ಟು ಸಜೆಷನ್ಸ್ ಕೊಡ್ತಾರೆ, ಹಾಗಿರ್ಬೇಕು ಹೀಗಿರ್ಬೇಕು ಅಂತ. ನಿಮ್ಮ ಮನೇಲಿ ಏನ್ ಹೇಳ್ತಾ ಇದ್ರು, ನಿಮ್ಮ ತಾಯಿ ಏನ್ ಹೇಳ್ತಾ ಇದ್ರು? ನೀನು ಗಂಡನನ್ನ ಚೆನ್ನಾಗಿ ನೋಡ್ಕೋಬೇಕು, ಅದೊಂದು ನನಗೆ ಫಸ್ಟ್, ಅದು ಮದುವೆಗಿಂತ ಮುಂಚೆನೂ, ಹುಡುಗ ಸಿಗೋಕ್ಕಿಂತ ಮುಂಚೆನೂ ಅದೊಂದು ಹೇಳ್ತಾ ಇದ್ರು ನನಗೆ. ತಮ್ಮನೂ ಇದ್ದಾನೆ, ನಿನ್ನ ತಮ್ಮನಿಗೆ ಹುಡುಗಿ ಹೇಗಿರ್ಬೇಕಂದ್ರೆ ಅವನನ್ನು ಚೆನ್ನಾಗಿ ನೋಡ್ಕೊಳ್ಳುವಂತಹ ಹುಡುಗಿ ಬೇಕು. ನೀನು ಹೇಗಿರ್ಬೇಕಂದ್ರೆ ನೀನು ನಿನ್ನ ಗಂಡನನ್ನ ಚೆನ್ನಾಗಿ ನೋಡ್ಕೋಬೇಕು, ಅದು ಹೇಳ್ತಾ ಇದ್ರು. ದಟ್ ಈಸ್ ವೆನ್ ರಿಲೇಶನ್ಶಿಪ್ ಸ್ಟೇಸ್ ಅಂತ ನನ್ನ ಮಮ್ಮಿದೊಂದು ಅನಿಸಿಕೆ. ಸೊ ಅದೊಂದು ಹೇಳ್ತಾ ಇದ್ರು. ಇನ್ನೂ ಅಫ್ಕೋರ್ಸ್ ಬೇರೆ ಎಲ್ಲ ಮನೆ ಕೆಲಸದೆಲ್ಲ ಅದೊಂದು ಸ್ವಲ್ಪ ಹೇಳ್ತಾ ಇದ್ರು. ಯು ಶುಡ್ ನೋ, ಅಂದರೆ ಏನಿಲ್ಲದೆ ಇದ್ರೂ ನಿನಗೆ ಕುಕ್ಕಿಂಗ್ ಒಂದು ಬರಬೇಕು. ನನಗೆ ಆ್ಯಕ್ಚುಲಿ ಕುಕ್ಕಿಂಗ್ ತುಂಬ ಇಷ್ಟ. ಈವನ್ ಅದರ್ವೈಸ್ ಅಂದರೆ ಕುಕ್ಕಿಂಗ್ ಮನೇಲಿ ಮಾಡಬೇಕಂತಲ್ಲ, ನನಗೆ ಕುಕ್ಕಿಂಗ್ ಅಂದರೆ ಅದು ನನ್ನ ಸ್ಟ್ರೆಸ್ ಬಸ್ಟರ್. ನಾನು ತುಂಬ ಸ್ಟ್ರೆಸ್ಡ್ ಆಗಿದ್ದರೆ, ತುಂಬ ಸ್ಯಾಡ್ ಆಗಿದ್ದರೆ, ತುಂಬ ಹ್ಯಾಪಿ ಆಗಿದ್ದರೆ, ನನ್ನ ಲವ್ ಲ್ಯಾಂಗ್ವೇಜ್ ಕೂಡ ಕುಕ್ಕಿಂಗ್. ನಾನು ಅವ್ರಿಗೆ ಕುಕ್ ಮಾಡ್ತೀನಿ, ನನಗೆ ತಿನ್ನಿಸ್ತಾ ಇರಬೇಕು, ಏನಾದರೂ ಕೊಡ್ತಾ ಇರಬೇಕು. ದಟ್ಸ್ ಮೈ ವೇ ಆಫ್ ಶೋಯಿಂಗ್ ಲವ್. ಸೊ ಅದು ಇಲ್ಲದೆ ಇದ್ರೂ ಇತ್ತು. ಸೊ ಐ ಥಿಂಕ್ ಅದೆಲ್ಲ ಸ್ವಲ್ಪ ಮಮ್ಮಿ ಹಾಗೆ ತುಂಬಿಸ್ತಾ ಇದ್ರು ನನಗೆ. ಓಕೆ, ಉತ್ತರಾಖಂಡದಲ್ಲಿ ಏನು ಅಡುಗೆ ಮಾಡಿಕೊಟ್ರಿ? ಅವ್ರದ್ದು ಅದು ಒಂದು ರಸಮ್, ಅವ್ರದ್ದು ಅದನ್ನು ಒಂದು ಶಾಸ್ತ್ರ. ನಮಗೆ ಐ ಡೋಂಟ್ ನೋ, ನಮಗೆ ಮಂಗಳೂರಲ್ಲಿ ಅಂಥದ್ದೇನು ಶಾಸ್ತ್ರ ಅಂತ ಇರಲಿಲ್ಲ, ಬಟ್ ಅಲ್ಲಿ ಅದು ಶಾಸ್ತ್ರನೇ. ಅದು ಮಾಡಿದ ಮೇಲೆ ದೇವರಿಗೆ ಇಡಬೇಕು, ಅದೆಲ್ಲ ಒಂದು. ನಾನು ಬಾದಾಮ್ ಅಲ್ಲ, ಕಾಜು ಬರ್ಫಿ ಮಾಡಿದೆ. ಓಕೆ, ಅದನ್ನು ಸ್ವಲ್ಪ ಭಯ ಪಟ್ಕೊಂಡು ಮಾಡಿದೆ. ಯಾವಾಗಲೂ ಮಾಡ್ತೀನಿ ನಾನು ದೀಪಾವಳಿ ಟೈಮಲ್ಲಿ, ಬಟ್ ಆ ದಿನ ಏನೋ ಮಾಡುವಾಗ ಕಲಿಸ್ತಾ ಇದ್ದೀನಿ, ಇದೇನಪ್ಪ ಗಟ್ಟಿನೇ ಆಗ್ತಾ ಇಲ್ಲ ಅಂತ ಭಯ ಆಗ್ಬಿಡ್ತು. ಅಲ್ಲಿಯೇ ದೇವ್ರಿಗೊಂದು ಪ್ರೇ ಮಾಡಿದೆ, ದೇವರೇ ಪ್ಲೀಸ್ ಇಲ್ಲಿ ನನ್ನ ಮರ್ಯಾದೆ ಉಳಿಸ್ಬಿಡಿ ಅಂತ. ಆಮೇಲೆ ಇಲ್ಲ, ಚೆನ್ನಾಗಿ ಬಂತು. ಆ್ಯಂಡ್ ಐಲ್ ಸೆಂಡ್ ಯು ಫೋಟೋಸ್. ಚೆನ್ನಾಗಿ ಬಂತು, ಅದೊಂದು ಚೆನ್ನಾಗಿ ಬಂತು. ಅದಕ್ಕೆಲ್ಲ ಏನ್ ಹೇಳಿದ್ರು? ತುಂಬಾ ಖುಷಿ ಆಯ್ತು. ಇದು ಮನೇಲಿ ಮಾಡಿದ್ ಹೌದಾ ಅಂತ ಕೇಳಿದ್ರು, ನನ್ಗೆ ಖುಷಿ ಆಯ್ತು. ಅಲ್ಲಿಗೆ ಐ ವಿಲ್ ಲೈಕ್, ಓ ಮೈ ಗಾಡ್, ಮರ್ಯಾದೆ ಉಳಿತು. ಹೌದು, ಅಲ್ಲೇ ದೇವರಿಗೆ ಥ್ಯಾಂಕ್ ಯು ಕಾನಾಜಿ ಅಂತ ಹೇಳಿದೆ. ಅವ್ರು ಮತ್ತೆ ಫಸ್ಟ್ ಅವ್ರಿಗೆ ಭೋಗ್ ಇಡ್ಬೇಕಂತೆ ಮಾಡಿದ ಕೂಡಲೇ, ಬೇರೆಯವ್ರಿಗೆ ಕೊಡೋಕ್ಕಿಂತ ಮುಂಚೆ. ಅದೇ ನಾನು ಅದು ಕಲಿಸ್ತಾ ಇರುವಾಗ ಅನ್ಕೊಂಡೆ, ದೇವರೇ ಫಸ್ಟ್ ನಿಮಗೆ ಭೋಗ್ ಇಡ್ತಾ ಇದ್ದೀನಿ, ಪ್ಲೀಸ್ ಹೇಗಾದರೂ ಮಾಡಿ ನನ್ನ ಮರ್ಯಾದೆ ಉಳಿಸಿ ಅಂತದ್ದು. ಏನೋ ಅಪ್ಪ ಬೈ ಗಾಡ್ಸ್ ಗ್ರೇಸ್ ಚೆನ್ನಾಗಿ ಬಂತು, ಎಲ್ಲರೂ ಖುಷಿ ಪಟ್ರು. ಹಸ್ಬೆಂಡ್ಗೆ ನೀವು ಮುಂಬೈನಲ್ಲಿ ಏನಾದರೂ ಡಿಶ್ ಮಾಡಿ ಕೊಟ್ಟಿದ್ದೀರಾ? ಏನ್ ಕತೆ? ನಾನು ಸತ್ಯ ಹೇಳ್ಬೇಕಂದ್ರೆ ಇನ್ನೂ ಮುಂಬೈ ಮುಟ್ಟೇ ಇಲ್ಲ ನಾನು. ಓಕೆ, ಮದುವೆ ಆದ್ಮೇಲೆ ಉತ್ತರಾಖಂಡ್ ಹೋದೆ. ಉತ್ತರಾಖಂಡಿಂದ ಅವ್ರು ಹೋದ್ರು ವಾಪಸ್ ಮುಂಬೈಗೆ. ನನಗೆ ಊರಿಗೆ ಬರಬೇಕಾಯ್ತು, ಊರಲ್ಲಿ ಸ್ವಲ್ಪ ಕೆಲಸ ಇತ್ತು. ಆಮೇಲೆ ಬೆಂಗಳೂರು ಬರಬೇಕಿತ್ತು, ಇಲ್ಲಿ ಸ್ವಲ್ಪ ಕೆಲಸ ಫಿನಿಶ್ ಮಾಡ್ಕೊಂಡು ನಾನು ಇನ್ನೂ ಹೋಗಬೇಕು ಮುಂಬೈಗೆ. ಇನ್ನೂ ಗೊತ್ತಿಲ್ಲ ನನಗೆ ಏನು ಎಂತ ಅಂತ. ಅಲ್ಲಿ ಹೋಗಿ ಐ ಡೋಂಟ್ ನೋ, ಐ ಶುಡ್ ಫಿಗರ್ ಇಟ್ ಔಟ್. 1.5 ವರ್ಷ ಟೈಮ್ ತಗೊಂಡು ಮದುವೆ ಆಗಿದ್ದೀನಿ ಅಂತ ಹೇಳಿದ್ರಿ. ಇದು ಆಕ್ಚುಲಿ ಎಷ್ಟು ಹೆಲ್ಪ್ ಆಗಿದೆ ನಿಮ್ಮ ರಿಲೇಶನ್ಶಿಪ್ ಇನ್ನೊಂದಷ್ಟು ಗಟ್ಟಿ ಆಗೋದಕ್ಕೆ? ಗಟ್ಟಿ ಆಗೋದಕ್ಕೆ ಒಂದು ಅಫ್ಕೋರ್ಸ್ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಟೈಮ್ ಏನು ಸಿಕ್ತಂದರೆ, ನಾನು ಬ್ಯುಸಿ ಇದ್ದೆ ಶೂಟಲ್ಲಿ. ನನಗೆ ನೆನಪಿದೆ, ಹೋದ ವರ್ಷ ನಾನು ಲಕ್ನೋವಲ್ಲಿ ತುಂಬ ದಿನ ಇದ್ದೆ, ಶೂಟ್ ಮಾಡ್ತಾ ಇದ್ದೆ. ಒಂದಿನ ನಾವು ವೈಲ್ಡ್ ಟೈಗರ್ ಸಫಾರಿದು ಒಂದಿನದ್ದು ಶೂಟ್ ನಮ್ಮದು 26 hours ಕಂಟಿನ್ಯೂಸ್ಲಿ ಮಾಡಿದ್ದೀವಿ. ಸೊ ಆ ಟೈಮಲ್ಲಿ ಎಲ್ಲ ನಾನೇನು ನೋಡ್ತಾ ಇದ್ದೆ ಅಂದರೆ, ಇವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ, ಇವ್ರಿಗೆ ಅರ್ಥ ಆಗುತ್ತಾ ನನ್ನ ಕೆಲಸ ಈ ಥರ ಇದೆ ಅಂತ. ಸೊ ಅದನ್ನೆಲ್ಲ ನೋಡಿ ನನಗನ್ನಿಸ್ತು, ಇಷ್ಟೇ ಬೇಕು ನನಗೆ. ಅಂದರೆ ನನ್ನ ಪ್ರೊಫೆಷನನ್ನು, ನನ್ನನ್ನು ಅರ್ಥ ಮಾಡಿಕೊಂಡ್ರೆ ಮತ್ತೆಲ್ಲ ನಾನು ನೋಡ್ಕೊಳ್ತೀನಿ. ಅವರು ಒಂದು ಸ್ಟೆಪ್ ನನಗೆ ಪ್ರೀತಿ ಕೊಟ್ಟರೆ 10 steps ಪ್ರೀತಿ ನಾನು ಕೊಡ್ತೀನಿ. ಅಷ್ಟು ಅರ್ಥ ಮಾಡಿಕೊಂಡ್ರೆ ಸಾಕು. ಬಾಕಿ ಎಲ್ಲ ಮ್ಯಾರೇಜ್ ಅಂದ್ರೇ ಒಂದು ಮ್ಯೂಚುವಲ್ ಕಮಿಟ್ಮೆಂಟ್ ಆ್ಯಂಡ್ ಅಡ್ಜಸ್ಟ್ಮೆಂಟ್ ಕೂಡ. ನಮಗೆ ಎಲ್ಲ 100% ನಮಗೆ ಬೇಕಾದ ಹಾಗೆ ಇರ್ತದೆ ಅಂತ ಏನೂ ಇಲ್ಲ. ಸ್ವಲ್ಪ ನಾವು ಅಡ್ಜಸ್ಟ್ ಮಾಡಬೇಕು, ಸ್ವಲ್ಪ ಅವರು ಅಡ್ಜಸ್ಟ್ ಮಾಡ್ತಾರೆ. ಸೊ ಐ ಥಿಂಕ್ ಅದೆಲ್ಲ ನಾನು ಈ 1.5 ವರ್ಷದಲ್ಲಿ ಅರ್ಥ ಮಾಡಿಕೊಂಡೆ, ಅವ್ರು ಹೇಗಿರ್ತಾರೆ. ಅವರು ಹಾಗೆ ನನ್ನನ್ನು ಜಡ್ಜ್ ಮಾಡ್ತಾ ಇರ್ಬೋದು, ಇವಳು ಹೇಗಿರ್ತಾಳೆ ಅಂದರೆ ಇನ್ನೊಂದು ಕೋಪ, ನಮ್ಮದು ಸ್ಯಾಡ್ನೆಸ್, ನಮ್ಮ ಮೂಡ್ ಸ್ವಿಂಗ್ಸ್, ನಾವು ಯಾವುದಾದ್ರೂ ವಿಷಯಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತೀವಿ, ಅದೆಲ್ಲ ನಮಗೆ ಒಂದು 1.5 ವರ್ಷದಲ್ಲೇ ನನಗೊಂದು ಐಡಿಯಾ ಸಿಕ್ತು. ಸೊ ಐ ಫೆಲ್ಟ್ ದಿಸ್ ಇಸ್ ಆಲ್ ದ್ಯಾಟ್ ಐ ನೀಡ್. ಓಕೆ, ನಿಮ್ಮ ಸಿನಿಮಾಗಳನ್ನೆಲ್ಲ ಅವ್ರು ನೋಡಿದಾರಾ?
ನಿಮ್ಮ ಆಕ್ಟಿಂಗ್ ನೋಡಿದ್ದಾರೆ? ನೋಡಿದ್ದಾರೆ. ಮಿಸ್ಟರ್ ಬ್ಯಾಚುಲರ್ ನೋಡಿದ್ರದು ಸನ್ ನೆಕ್ಸ್ಟ್ ಅಲ್ಲಿದೆ, ಡಾರ್ಲಿಂಗ್ ಕೃಷ್ಣ ಅವ್ರ ಜೊತೆ, ಅದೊಂದು ನೋಡಿದ್ದಾರೆ. ಮತ್ತೆ ಬೇರೆ ಎಲ್ಲ ನಮ್ಮ ಸಾಂಗ್ ಶೇಕ್ ಇಟ್ ಪುಷ್ಪವತಿ ಎಲ್ಲ ನಾನು ಅವ್ರಿಗೆ ಅಂದರೆ ಅದೆಲ್ಲ ಕಳಿಸಿರೋದೆಲ್ಲ ನೋಡಿದ್ದಾರೆ. ಮೊನ್ನೆ ನಮ್ಮ ಮೂವಿ ಇನ್ನೊಂದು ರಿಲೀಸ್ ಆಯಿತು, ಅದರದ್ದು ಫ್ಲರ್ಟ್ ಮೂವಿದು ಸಾಂಗ್ಸ್ ಎಲ್ಲ ಹಿ ವಾಸ್ ಫೀಲಿಂಗ್ ಹ್ಯಾಪಿ. ನಿಮ್ಮ ಹಸ್ಬೆಂಡ್ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿದ್ರಿ, ಅವ್ರಿಗೆ ಅವ್ರದ್ದೇ ಆದಂಥ ಒಂದು ಅಸ್ತಿತ್ವ ಅನ್ನೋದಿದೆ, ಅವ್ರದ್ದೇ ಆದಂಥ ಒಂದು ಕೆಲಸ ಅನ್ನೋದಿದೆ. ಬಟ್ ಸೆಲೆಬ್ರಿಟಿನ ಮದುವೆ ಆಗ್ತೀನಿ ಅಂತಂದಾಗ ಈಗ ನಿಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ಗೂ ಅವರ ಇನ್ಸ್ಟಾಗ್ರಾಮ್ ಪ್ರೊಫೈಲ್ಗೂ ತುಂಬ ವ್ಯತ್ಯಾಸ ಇರುತ್ತೆ. ಫಾಲೋವರ್ಸು ಅಥವಾ ಅವ್ರು ಹಾಕೋ ಪೋಸ್ಟ್ಗಳು, ಪಬ್ಲಿಕ್ ಅಕೌಂಟು, ಪ್ರೈವೇಟ್, ಈ ಥರದ್ದೆಲ್ಲ ತುಂಬ ಡಿಫ್ರೆನ್ಸ್ ಇರುತ್ತೆ. ಈಗ ನಿಮ್ಮ ಜೊತೆ ಹೋದಾಗ ಜನ ನಿಮ್ಮನ್ನ ನೋಡಿ ಮಾತಾಡಿಸ್ತಾರೆ, ಫೋಟೋಸ್ ತಗೊಳ್ತಾರೆ, ಅದೆಲ್ಲ ಅವ್ರಿಗೆ ಹೊಸದಾಗಿರುತ್ತೆ. ಇದ್ರ ಬಗ್ಗೆ ಎಲ್ಲ ಅವ್ರ ರಿಯಾಕ್ಷನ್ ಹೇಗಿದೆ? ಅದನ್ನ ಅವ್ರು ಹೇಗೆ ಸ್ವೀಕಾರ ಮಾಡಿದ್ದಾರೆ? ಅವರಿಗೆ ಖುಷಿ ಆಗ್ತದೆ. ಅಂದ್ರೆ ಒಂದು ಬೆಂಗಳೂರಲ್ಲಿ ಅದನ್ನ ಅಬ್ಸರ್ವ್ ಮಾಡ್ಬೋದು, ಮುಂಬೈಯಲ್ಲಿ ಯಾರಿಗೂ ನಾನು ಯಾರು ಅಂತ ಗೊತ್ತಿಲ್ಲ. ಇನ್ನೊಂದು ಏನಂದ್ರೆ ಹೊರಗಡೆ ಬಂದಾಗ ವರ್ಲ್ಡೇ ಬೇರೆ. ನಾವು ಮನೆಯಲ್ಲಿರುವಾಗ ನಾರ್ಮಲ್ ಹಸ್ಬೆಂಡ್ ವೈಫ್ ಅಲ್ಲ, ಇಟ್ ಶುಡಂಟ್ ಮೇಕ್ ಮಚ್ ಆಫ್ ಅ ಡಿಫ್ರೆನ್ಸ್. ಬಟ್ ಅಗೇನ್ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಸ್ವಲ್ಪ ಫನ್ನಿ ಆಗಿದೆ. ಅಫ್ಕೋರ್ಸ್ ಅವ್ರ ಪ್ರೊಫೈಲಲ್ಲಿ ಅಂಥ ಎಂಗೇಜ್ಮೆಂಟ್ ಇಲ್ಲ. ನಾನು ಹೇಳಿದ್ದೆ ಅವ್ರಿಗೆ, ನಾನು ನಿಮ್ಮನ್ನು ಟ್ಯಾಗ್ ಮಾಡ್ತಾ ಇದ್ದೀನಿ, ಬಟ್ ಅಗೇನ್ ನನ್ನ ಫ್ಯಾನ್ಸ್ ಎಲ್ಲ ನಿಮಗೆ ಮೆಸೇಜ್ ಮಾಡ್ಬೋದು. ಆ್ಯಂಡ್ ಸ್ಪೆಷಲಿ ಬಾಸ್ ಫ್ಯಾನ್ಸ್, ಡಿ ಬಾಸರ್ಸ್ ಫ್ಯಾನ್ಸ್, ಅವ್ರು ತೋರಿಸೋ ಪ್ರೀತಿ ಬೇರೆ ಥರ. ಸೊ ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ಅವ್ರು ನನಗೆ ಏನು ಕಮೆಂಟ್ ಹಾಕಿದ್ದು, ಬಟ್ ಅವ್ರು ನೋಡಿದ್ದಾರೆ. ಯಾಕೆಂದರೆ ಬಾಸ್ ಫ್ಯಾನ್ಸ್ ನನಗೆ ಕಮೆಂಟ್ ಹಾಕಿದಾಗನು ನಮ್ಮ ಫೋಟೋಸ್ ಅಥವಾ ರೀಲ್ಸ್ಗೆ ಎಲ್ಲ ಡಾರ್ಲಿಂಗ್, ಬೇಬಿ ಆ ಥರ ಹಾಕ್ತಾರೆ. ನಾನು ಅದನ್ನು ಒಂದು ಒಳ್ಳೆ ರೀತಿಯಲ್ಲೇ ತೊಗೊಳ್ತೀನಿ, ಅವ್ರು ತೋರಿಸೋ ಒಂದು ಪ್ರೀತಿ. ಸೊ ಅದು ಅವ್ರು ಆಲ್ರೆಡಿ ನೋಡಿದ್ದಾರೆ ಇದಕ್ಕಿಂತ ಮುಂಚೆ. ಸೊ ಹಿ ಡಸಂಟ್ ರಿಯಲಿ ಮೈಂಡ್, ಹಿ ಫೀಲ್ಸ್ ಹ್ಯಾಪಿ ಅಬೌಟ್ ಇಟ್. ಓಕೆ, ಅಂದರೆ ಒಂದೇ ಸಲ ಆ ಥರದ್ದು ವಾತಾವರಣ ಸಿಕ್ಕಿದಾಗ ಕೆಲವರಿಗೆ ನರ್ವಸ್ ಆಗುತ್ತೆ, ಕೆಲವರಿಗೆ ಮುಜುಗರ ಆಗುತ್ತೆ. ಆ್ಯಕ್ಚುಲಿ ಇವಾಗ ಜೊತೆಗೆ ಅವ್ರ ಜೊತೆ ಅಂತ ನಾನಿನ್ನೂ ಎಲ್ಲೂ ಅಪಿಯರ್ ಆಗಿಲ್ಲ. ಯಾಕೆಂದರೆ ಸಾಕಷ್ಟು ಟೈಮ್ ನಾನು ಇಲ್ಲಿ ಇರ್ತಾ ಇದ್ದೆ ಬೆಂಗಳೂರಲ್ಲಿ, ಅವರು ಮುಂಬೈಯಲ್ಲಿ. ನಾವು ಅಂತ ಭೇಟಿಯಾಗಿ ಹೊರಗಡೆ ಹೋಗುವಂಥ ಬೆಂಗಳೂರಲ್ಲಿ ತುಂಬ ಕಮ್ಮಿ ನಾವು ಹೊರಗಡೆ ಹೋಗಿರೋದು. ಸೊ ಅದು ಇನ್ನೂ ನೋಡಬೇಕು, ಇನ್ನೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಅವ್ರು ಹೇಗೆ ಅದನ್ನು ತಗೊಳ್ತಾರೆ ನನಗೂ ಗೊತ್ತಿಲ್ಲ. ಬಟ್ ಐ ಆಮ್ ಶೋರ್ ಈಸ್ ಗೋಯಿಂಗ್ ಟು ಬಿ ಎಕ್ಸೈಟೆಡ್. ಓಕೆ, ಶೇಕ್ ಇಟ್ ಪುಷ್ಪವತಿ ಹಾಡು ತುಂಬ ದೊಡ್ಡ ಮಟ್ಟದಲ್ಲಿ ಹಿಟ್ ಆಯಿತು. ಇದು ನಿಮ್ಮ ಕರಿಯರ್ನ ಎಷ್ಟರ ಮಟ್ಟಿಗೆ ಬದಲಿಸಿದೆ, ಅಥವಾ ಜನರು ನಿಮ್ಮನ್ನು ನೋಡೋವಂಥದ್ದು ಬದಲಾಗಿದೆಯಾ ರೀತಿ ಎಲ್ಲ? ನಾನಿದು ಎಲ್ಲ ಇಂಟರ್ವ್ಯೂಸಲ್ಲಿ ಹೇಳ್ತೀನಿ. ನನ್ನ ಇಡೀ ಪ್ರೊಫೆಷ್ನಲ್ ಕರಿಯರ್ ಆ್ಯಸ್ ಅನ್ ಆ್ಯಕ್ಟ್ರೆಸ್ ಬಿಫೋರ್ ಪುಷ್ಪವತಿ ಆ್ಯಂಡ್ ಆಫ್ಟರ್ ಪುಷ್ಪವತಿ ಅಂತ ಹೇಳ್ಬೋದು. ಯಾಕೆಂದರೆ ಬಿಫೋರ್ ಪುಷ್ಪವತಿ ನಾನು ಯಶಸ್ಸೂರ್ಯ ಅವ್ರ ಜೊತೆ ಮೂವೀಸ್ ಮಾಡಿದ್ದೀನಿ, ಪ್ರಜ್ವಲ್ ದೇವರಾಜ್ ಅವ್ರ ಜೊತೆ ಅಬ್ಬರ ಮಾಡಿದ್ದೆ. ಬಟ್ ಯಾರಿಗೂ ನಾನು ಯಾರು ಅಂತಲೇ ಗೊತ್ತಿರಲಿಲ್ಲ. ಪುಷ್ಪವತಿ ಸಾಂಗ್ ರಿಲೀಸ್ ಆದಮೇಲೆ ಪೀಪಲ್ ಗೊಟ್ಟನು ನಿಮಿಕಾ ರತ್ನಾಕರ್ ಅನ್ನೋ ಒಂದು ಕಲಾವಿದೆ ಇದ್ದಾರೆ ಅಂತ. ಸೊ ಫಾರ್ ಎವರ್ ಗ್ರೇಟ್ಫುಲ್ ನನಗೆ ಈ ಒಂದು ಸಾಂಗ್ ಕ್ರಾಂತಿ ತಂಡ, ದರ್ಶನ್ ಸರ್ಗೆ ಫಾರ್ ಎವರ್ ಗ್ರೇಟ್ಫುಲ್ ನನಗೆ ಈ ಒಂದು ಆಪರ್ಚುನಿಟಿ ಸಿಕ್ಕಿದ್ದು. ಆ್ಯಂಡ್ ಇನ್ನು ಅದಾದಮೇಲೆ ಏನಾಯಿತು ಅಂದರೆ ಕಂಟಿನ್ಯೂಸ್ ನನಗೆ, ಬಿಕಾಸ್ ಅದು ಸಾಂಗ್ ಆಗಿತ್ತು, ಸ್ಪೆಷಲ್ ಸಾಂಗ್ ಆಗಿತ್ತು, ಕಂಟಿನ್ಯೂಸ್ ಸಾಂಗ್ ಆಪರ್ಚುನಿಟೀಸ್ ಬರ್ತಾ ಹೋಯಿತು. ಅದು ನಾನೊಂದು ಕಾನ್ಷಿಯಸ್ಲಿ ಡಿಸೈಡ್ ಮಾಡಿದೆ, ಇವಾಗನೇ ಇಮಿಡಿಯೇಟ್ಲಿ ತುಂಬ ಸಾಂಗ್ಸ್ ಮಾಡೋದು ಬೇಡ, ಇನ್ನೊಂದು 2 ಮೂವೀಸ್ ರಿಲೀಸ್ ಆಗಲಿ, ಆಮೇಲೆ ಬೇಕಾದರೆ ಇನ್ನೊಂದು ಸಾಂಗ್ ಮಾಡುವಂತ ನಾನು ಕಾನ್ಷಿಯಸ್ಲಿ ಡಿಸೈಡ್ ಮಾಡಿ ವೇಟ್ ಮಾಡಿದೆ. ಆಮೇಲೆ ನನಗೆ ಫೀನಿಕ್ಸ್ ಬಂತು, ಆಮೇಲೆ ವೈಟ್ ಟೈಗರ್ ಸಫಾರಿ ಆಯಿತು, ಆಮೇಲೆ ಫ್ಲರ್ಟ್ ಆಯಿತು. ಸೊ ಯಾ, ಇಟ್ಸ್ ಗೋಯಿಂಗ್ ಆನ್. ಐ ಥಿಂಕ್ ಶೇಕ್ ಇಟ್ ಪುಷ್ಪವತಿ ನನ್ನ ಲೈಫಲ್ಲಿ ಒಂದು ಬ್ಲೆಸ್ಸಿಂಗ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಇನ್ನೊಂದು ಏನಂದರೆ, ಎಲ್ಲ ಕಲಾವಿದರಿಗೆ ಒಂದು ಕಾಮನ್ ಆಗಿ ಒಂದು ಆಸೆ ಇರುತ್ತೆ, ನಮ್ಮ ಹೆಸರಿಗಿಂತ ಮುಂಚೆ ಒಂದು ಪ್ರಿಫಿಕ್ಸ್ ಬರೋದು. ಅಂದರೆ ಹೆಸರಿಗಿಂತ ಮುಂಚೆ ಒಂದು ಪ್ರಿಫಿಕ್ಸ್ ಬಂದರೆ ನಾವು ಜನರಿಗೆ ರೀಚ್ ಆಗಿದ್ದೀವಿ ಅಂತ ಅರ್ಥ. ಸೊ ಅಂಥ ಒಂದು ಆಪರ್ಚುನಿಟಿ ನನಗೆ ಈ ಸಾಂಗಿಂದ ಬಂತು, ಪುಷ್ಪವತಿ ನಿಮಿಕಾ ರತ್ನಾಕರ್ ಅಂತ. ಸೊ ದ್ಯಾಟ್ ವೇ ಫಾರ್ ಎವರ್ ಗ್ರೇಟ್ಫುಲ್. ಈಗ ಸಿನಿಮಾದಲ್ಲಿ, ಅದರಲ್ಲೂ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಹೀರೋಯಿನ್ ಅಂತಂದರೆ ಸಣ್ಣ ಇರಬೇಕು, ವೈಟ್ ಇರಬೇಕು, ತುಂಬ ಎತ್ತರ ಇರಬೇಕು, ಈ ಥರದ್ದೆಲ್ಲ ಒಂದಷ್ಟು ಅಲಿಖಿತ ನಿಯಮಗಳನ್ನು ನಮ್ಮ ಇಂಡಸ್ಟ್ರಿ ಹೀರೋಯಿನ್ಗಳ ಮೇಲೆ ಅಥವಾ ನಟಿಯರ ಮೇಲೆ ಹೇರ್ಬಿಟ್ಟಿದೆ. ಹಿಂಗಿದ್ರೆ ಮಾತ್ರ ಹೀರೋಯಿನ್ ಅಂತ. ಈಗ ಎಲ್ಲಾ ಗುಣಗಳು ನಿಮಗಿವೆ. ಹೀಗಿದ್ರು ಕೂಡ ನೀವು ಹೇಳಿದ್ರಿ, ಬಿಫೋರ್ ಪುಷ್ಪವತಿ ಆ ಹಾಡಿಗಿಂತ ಮುಂಚೆ ನನ್ನ ಲೈಫ್ ಬೇರೆನೇ ಇತ್ತು, ಯಾರು ನನ್ನನ್ನು ಅಷ್ಟೊಂದು ರೆಕಗ್ನೈಸ್ ಮಾಡ್ತಿರ್ಲಿಲ್ಲ ಅಂತ. ಅಂದರೆ ಈ ಇಂಡಸ್ಟ್ರಿಲಿ ಲಕ್ ಅನ್ನೋದು ಎಷ್ಟು ಮ್ಯಾಟರ್ ಆಗುತ್ತೆ? ತುಂಬ ಮ್ಯಾಟರ್ ಆಗುತ್ತೆ. ಎಲ್ಲ ನೋಡಿ, ನೀವು ಇವಾಗ ಹೈಟ್ ಎಲ್ಲ ಹೇಳಿದ್ರಿ, ರಶ್ಮಿಕಾ ಅವರನ್ನೇ ನೋಡಿ ಎಲ್ಲಿದ್ದಾರೆ ಅವರು. ಸೊ ಎಷ್ಟೋ ಇಂತಹ ತುಂಬ ಎಕ್ಸಾಂಪಲ್ಸ್ ಇದೆ. ನೀವು ಹೈಟ್ ಮತ್ತು ಕಲರ್ ಆ ಥರನೇ ಇದ್ರೇ ಒಂದು ನೀವು ಈ ಇಂಡಸ್ಟ್ರಿಯಲ್ಲಿ ಚೆನ್ನಾಗಿ ಮಾಡ್ಬೋದು ಅನ್ನೋದು ಸುಳ್ಳು. ಇದು ಇವಾಗಲ್ಲ, ಮುಂಚೆಯಿಂದ ನೋಡಿದರೆ ತುಂಬ ಆರ್ಟಿಸ್ಟ್ ಇದ್ದಾರೆ ಹೂ ಆರ್ ನಾಟ್ ವೆರಿ ಟಾಲ್, ನಾಟ್ ವೆರಿ ಫೇರ್, ಬಟ್ ಆರ್ ವೆರಿ ಫೇಮಸ್. ಬಟ್ ಯೂಶುವಲಿ ಹಾಗೆ ಅದು ನೋಷನ್ ಇದೆ. ಬಟ್ ಐ ಥಿಂಕ್ ಇಟ್ ಡಸಂಟ್ ಮ್ಯಾಟರ್. ಬೀಯಿಂಗ್
ಈ ನಾನೊಂದು ಶಾರುಖ್ ಖಾನ್ ಅವರ ಒಂದು ಇಂಟರ್ವ್ಯೂ ಅಲ್ಲಿ ಕೇಳಿದ್ದೆ, ಬೀಯಿಂಗ್ ಪ್ರೆಸೆಂಟ್, ರೈಟ್ ಟೈಮ್ ರೈಟ್ ಪ್ಲೇಸ್. ಐ ಥಿಂಕ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನನಗೆ ಪುಷ್ಪವತಿ ಸಾಂಗ್ ಹಾಗೆ ಅನಿಸ್ತು, ರೈಟ್ ಟೈಮ್ ರೈಟ್ ಪ್ಲೇಸ್. ನನಗೆ ಅದು ಹೇಗೆ ಆ ಸಾಂಗ್ ಬಂತು ಅಂದರೆ, 1 ವಾರ ಇದೆ ಶೂಟಿಂಗಿಗೆ, ಅಷ್ಟೊತ್ತಿಗೆ ನನಗೆ ಸಡನ್ಲಿ ಕಾಲ್ ಬಂತು, ಇದೊಂದು ಇಂಥ ಒಂದು ಸಾಂಗ್ ಇದೆ, ಮಾಡ್ತೀರಾ ಅಂತ. ಯಾರು ಯುನೋ ಸ್ಟಾರ್ ಅಂತಲೂ ಗೊತ್ತಿರಲಿಲ್ಲ. ನಾನು ಅಂದ್ಕೊಂಡೆ ಓಕೆ ಲೆಟ್ಸ್ ಜಸ್ಟ್ ಡೂ ಇಟ್ ಅಂತ. ನೋಡಿದರೆ ಇಂಥ ಸ್ಟಾರ್. ಆ ಮೀಟಿಂಗ್ ಹೋದಾಗೂ ನನ್ನ ನೆನಪಿದೆ, ನಾನು ಅನ್ಕೊಂಡೆ ಅಯ್ಯೋ ದರ್ಶನ್ ಸಾರ್ದು ರಿಜೆಕ್ಟ್ ಆಗೋದು ಗ್ಯಾರಂಟಿ, ಪರವಾಗಿಲ್ಲ ಒಂದು ಇಂಟರ್ವ್ಯೂ ಕೊಟ್ಟು ಬಂದುಬಿಡು ಅದಕ್ಕೇನಿದೆ ಅಂತ ಹೋಗಿ ಬಂದಿದ್ದೀನಿ. ಬಟ್ ನೆಕ್ಸ್ಟ್ ದಿನ ಸೆಲೆಕ್ಷನ್ ಆಗಿ ನಂದು ಎಗ್ರಿಮೆಂಟ್ ಆಗಿ ಫಿಟ್ಟಿಂಗ್ಸ್ ತೊಗೊಂಡ್ರು, 2 ದಿನದಲ್ಲಿ ನಂದು ಪ್ರಾಕ್ಟೀಸ್ ಫಿನಿಶ್, 3ನೇ ದಿನ 4ನೇ ದಿನ ನಾನು ಆಲ್ರೆಡಿ ಸೆಟ್ಟಲ್ಲಿದ್ದೀನಿ. ಸೊ ಐ ಥಿಂಕ್ ಇಟ್ ಈಸ್ ರೈಟ್ ಟೈಮ್ ರೈಟ್ ಪ್ಲೇಸ್. ಸ್ವಲ್ಪ ಲಕ್ ಇದು ಇದ್ದರೆ, ಅಫ್ಕೋರ್ಸ್ ಗಾಡ್ಸ್ ಗ್ರೇಸ್, ದೇವರ ಒಂದು ಬಲ ಇರಲೇಬೇಕು ಇದರ ಜೊತೆ. ಸೊ ಇದು ಇದ್ದರೆ ಐ ಥಿಂಕ್ ನಿಮ್ಮನ್ನು ಸ್ಟಾರ್ ಆಗೋಕ್ಕೆ ಯಾರೂ ಸ್ಟಾಪ್ ಮಾಡಲಿಕ್ಕೆ ಆಗೋದಿಲ್ಲ. ಒಂದಷ್ಟು ವರ್ಷ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತೀರಾ. ಆವಾಗ ದೇವ್ರ ಹತ್ರ ನೀವು ಹೇಳಿದ್ರಿ, ನಂಗೆ ದೇವ್ರ ಮೇಲೆ ನಂಬಿಕೆ ಇದೆ, ನಾನು ತುಂಬ ದೇವಸ್ಥಾನಗಳಿಗೆ ಹೋಗ್ತೀನಿ ಅಂತಂದ್ರಿ. ಹೀಗಿದ್ರೂ ಕೂಡ ದೇವರೇ ನನಗೆ ಯಾಕೆ ಅವಕಾಶಗಳನ್ನ ಕೊಡ್ತಾ ಇಲ್ಲ, ನನ್ನ ಲೈಫಲ್ಲಿ ಯಾಕೆ ಒಂದು ಹಿಟ್ ಸಿಗ್ತಿಲ್ಲ, ಅಥವಾ ಇನ್ನೊಂದೇನೋ ಒಂದು ನಿಮ್ಮ ಬೇಡಿಕೆ ಇರ್ಬೋದು, ಕೋರಿಕೆ ಇರ್ಬೋದು, ಹೀಗೆಲ್ಲ ಅಂದ್ಕೊಂಡಿರ್ಬೋದು. ನಿಮಗೆ ಇಷ್ಟೆಲ್ಲ ಸ್ಟ್ರಗಲ್ ಆದಮೇಲೆ ಒಂದು ಅವಕಾಶಗಳು ಅಥವಾ ಏನು ಹೇಳ್ತೀರಾ ಈ ಹಾಡು ಸಿಗುತ್ತೆ. ಎಸ್, ಅಂದರೆ ಆ ಮೂಮೆಂಟ್ ಏನು ಅನ್ನಿಸ್ತು? ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೆ ಹೀಗೆ ನನಗೆ ಹಾಡು ಸಿಕ್ಕಿದೆ ಅಂತ ಅನ್ನಿಸ್ತಾ, ಅಥವಾ ದೇವರು ಲೇಟ್ ಆದರೂ ಕೂಡ ನಮ್ಗೆ ಒಳ್ಳೇದನ್ನೇ ಮಾಡ್ತಾನೆ ಅಂತ ಅನ್ನಿಸ್ತಾ? ಆ್ಯಕ್ಚುಲಿ ನನಗೇನು ಅನಿಸ್ತು ಅಂದರೆ, ಒಂದು ವೇಳೆ ನಾನು ಆ ಸ್ಟ್ರಗಲ್ ನೋಡದೇ ಇದ್ದರೆ ನನಗೆ ಆ ಸಾಂಗಿದ್ದು ಮೂಮೆಂಟ್ದು ವ್ಯಾಲ್ಯೂ ಗೊತ್ತಾಗ್ತಾ ಇರಲಿಲ್ಲ. ನಾನು ಅಷ್ಟು ಸ್ಟ್ರಗಲ್ ಮಾಡಿದ ಮೇಲೆ ನನಗೆ ಆ ಸಾಂಗ್ ಸಿಕ್ತಲ್ಲ, ಆವಾಗ ನನಗೆ ಗೊತ್ತಾಯಿತು ನಾನು ಇಷ್ಟು ಅಂದರೆ ಮುಂಚೆ ನಾನು ಇಂಡಸ್ಟ್ರಿಗೆ ಬಂದಾಗ ಅಂದ್ಕೊಳ್ತಿದ್ದೆ, ಒಂದು ದೊಡ್ಡ ಹೀರೋ ಜೊತೆ ನನಗೆ ಮೂವಿ ಸಿಕ್ಬಿಟ್ರೆ ಲೈಫ್ ಸೆಟಲ್, ಹಿಟ್ ಆದೆ ಅಂತ ಲೆಕ್ಕ. ಆಮೇಲೆ ಗೊತ್ತಾಯಿತು ಇಲ್ಲ, ಮೂವಿ ಸಿಗಬೇಕು, ಮೂವಿ ಸಿಕ್ಕಿದ ಮೇಲೆ ಹೀರೋ ಜೊತೆ ಮೂವಿ ಸಿಗಬೇಕು, ಅದಾದಮೇಲೆ ಅದು ಹಿಟ್ ಆಗಬೇಕು. ಹಿಟ್ ಆದಮೇಲೆ ಇವಾಗ ಸಾಂಗ್ ಹಿಟ್ಟಾಯಿತು, ಸಾಂಗ್ ಹಿಟ್ಟಾದರೆ ನಾನು ಹಿಟ್ಟಾದೆ ಅಂತ ಲೆಕ್ಕ ಇಲ್ಲ, ಅದು ಆವಾಗಕ್ಕೆ. ಹಿಟ್ ಕೊಟ್ಟ ಮೇಲೆ ಕಂಟಿನ್ಯೂಸ್ ಹಿಟ್ ಕೊಟ್ರೇ ನೀವು ಸ್ಟಾರ್. ಅಲ್ಲಿಂದ ನಿಮ್ಮದು ಬ್ರೇಕ್ ಬಂದರೆ ಯು ಆರ್ ನಾಟ್ ಎ ಸ್ಟಾರ್ ಅಲ್ವಾ. ಇವಾಗ ನಾವು ಯಾಕೆ ಸ್ಟಾರ್ ಅಲ್ಲ, ಬೇರೆಯವರು ಯಾಕೆ ಸ್ಟಾರ್, ದಿಸ್ ಇಸ್ ದ ರೀಸನ್. ಸೊ ಐ ಥಿಂಕ್ ಆ ಒಂದು ಪಿರಿಯಡ್ ದೇವರು ಕೊಟ್ಟಿದ ಮೇಲೆ ನಮಗೆ ಅದರ ಒಂದು ಎಂಥ ಫ್ರೂಟ್ ಕೊಟ್ಟರೆ ನಮಗೊಂದು ಅದರ ವ್ಯಾಲ್ಯೂ ಗೊತ್ತಾಗಿದೆ. ಐ ಥಿಂಕ್ ದಟ್ ಈಸ್ ವಾಟ್ ಐ ಥಿಂಕ್. ಆ್ಯಂಡ್ ಅದಾದಮೇಲೆ ನಾನು ತುಂಬ ಗ್ರೇಟ್ಫುಲ್ ಆಗಿದ್ದೀನಿ ದೇವ್ರು. ನಾನು ಪ್ರತಿದಿನ ಹೇಳ್ತಾ ಇದ್ದೆ ಅವಾಗ, ಥ್ಯಾಂಕ್ ಯು ದೇವರೇ, ಇಂಥ ಒಂದು ದಿನ ಫೈನಲಿ ನನಗೆ ಅಟ್ಲೀಸ್ಟ್ ಅನುಭವಿಸ್ಲಿಕ್ಕೆ ಸಿಕ್ತಲ್ಲ ಅಂತ. ಎಷ್ಟೊಂದು ಮಂದಿ ಇನ್ನೂ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ನನ್ನ ಜೊತೆ ಜಾಯ್ನ್ ನನ್ನ ಟೈಮಲ್ಲೇ ಬಂದಿರೋರೆಲ್ಲ. ಬಟ್ ಕಂಪ್ಯಾರಿಟಿವ್ಲಿ ಐ ಫೀಲ್ಡ್ ಓಕೆ, ಅಟ್ಲೀಸ್ಟ್ ನನಗಿಂತ ಬೆಟರ್ ಮಾಡಿರೋರು ತುಂಬ ಮಂದಿ ಇದ್ದಾರೆ, ಬಟ್ ಅಟ್ಲೀಸ್ಟ್ ಇಷ್ಟಾದರೂ ಕೊಟ್ಟರಲ್ಲ. ಬೀಯಿಂಗ್ ಗ್ರೇಟ್ಫುಲ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಪ್ರತಿ ರಾತ್ರಿ ನಾನು ಮಲಗೋಕ್ಕಿಂತ ಮುಂಚೆ ದೇವರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಇನ್ನೂ ಬೇರೆ ಈ ಬುಕ್ಸಲ್ಲೆಲ್ಲ ಹೇಳ್ತಾರೆ, ವೀಡಿಯೋಸಲ್ಲೆಲ್ಲ, ಬೀಯಿಂಗ್ ಗ್ರೇಟ್ಫುಲ್ ಟು ದ ಯೂನಿವರ್ಸ್, ಬೀಯಿಂಗ್ ಗ್ರೇಟ್ಫುಲ್ ಟು ಗಾಡ್, ಬೀಯಿಂಗ್ ಗ್ರೇಟ್ಫುಲ್ ಫಾರ್ ವಾಟ್ ಯು ಹ್ಯಾವ್ ಇಸ್ ವೆರಿ ಇಂಪಾರ್ಟೆಂಟ್. ಅದರಿಂದ ನಮಗೆ ಏನು ಒಳ್ಳೆಯದೇ ಆಗೋದು ಬಿಟ್ಟರೆ ಕೆಟ್ಟದಂತೂ ಆಗೋದಿಲ್ಲ. ಸೊ ಐ ಥಿಂಕ್ ಬೀಯಿಂಗ್ ಗ್ರೇಟ್ಫುಲ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ದಟ್ಸ್ ವಾಟ್ ಐ ಆಮ್. ದರ್ಶನ್ ತೂಗುದೀಪ್ ಅವ್ರ ಜೊತೆ ಸಿನಿಮಾ ಮಾಡೋದು ಅಥವಾ ಹಾಡಿನಲ್ಲಿ ಕಾಣಿಸ್ಕೊಳ್ಬೇಕು ಅಂತಂದಾಗ ಆ ಮೂಮೆಂಟ್ ಹೇಗಿತ್ತು? ಆ್ಯಂಡ್ ಅವರಿಂದ ಏನು ಪಾಠ ಕಲ್ತ್ರಿ? ಶೂಟಿಂಗ್ ಎಲ್ಲ ಹೇಗಿತ್ತು? ಒಂದು ಐ ಥಿಂಕ್ ಅವ್ರು ತುಂಬ ಡೌನ್ ಟು ಅರ್ತ್, ವೆರಿ ವೆರಿ ಡೌನ್ ಟು ಅರ್ತ್. ಎಲ್ಲರ ಜೊತೆನೂ ಒಂದೇ ಥರ ಮಾತಾಡ್ತಿದ್ರು. ಐ ಥಿಂಕ್ ದಟ್ ಈಸ್ ವೈ ಹಿ ಈಸ್ ವೇರ್ ಹಿ ಈಸ್. ಅದೊಂದು ನಾನು ನೋಟಿಸ್ ಮಾಡಿದೆ. ತುಂಬ ತುಂಬ ಪ್ರೀತಿಯಿಂದ ಮಾತಾಡ್ತಾರೆ. ನನಗೆ ಇವಾಗಲೂ ನೆನಪಿದೆ, ಆ 4 ಡೇಸಲ್ಲಿ ನನಗೆ ದಿನಕ್ಕೆ 2 ಸಲ ಅದೇ ಕೇಳೋದು, ಅಮ್ಮ ತಿಂಡಿ ಆಯಿತಾ, ಅಮ್ಮ ಊಟ ಆಯಿತಾ ಅಂತ. ಅದು ಬಿಟ್ಟು ಜಾಸ್ತಿ ಕಾನ್ವರ್ಸೇಷನ್ ಇಲ್ಲ. ಅಂದರೆ ಬ್ಯುಸಿನೂ ಇರ್ತಾರೆ. ಅದು ಎಲ್ಲರ ಜೊತೆ ತುಂಬ ಪ್ರೀತಿಯಲ್ಲಿ ಇರ್ತಾಯಿದ್ರು. ಅಲ್ಲಿ ಅವ್ರು ಎಲ್ಲಿ ಶೂಟ್ ಮಾಡ್ತಾರೆ ಅಲ್ಲಿ ಜನ ಸೇರೋದಂತೂ ಕಾಮನ್ನೇ. ಅದು ಸೆಟ್ ಇರಲಿ ಎಲ್ಲಿರಲಿ, ಒಬ್ರಿಗೂ ಗೊತ್ತಾದರೂ ಒಂದಿಷ್ಟು ಮಂದಿ ಸೇರ್ತಾರೆ, ಅವ್ರ ಫ್ಯಾನ್ಸ್ ನಿಮಗೆ ಗೊತ್ತು. ಸೊ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಇನ್ನು ಅಷ್ಟು ದೊಡ್ಡ ಸ್ಟಾರ್ ಜೊತೆ ಸ್ಕ್ರೀನ್ ಶೇರ್ ಮಾಡೋದೇ ಒಂದು ದೊಡ್ಡ ವಿಷಯ. ಬಟ್ ಅಂದರೆ ಟೈಮ್ ಅನ್ನೋದು ಯಾರನ್ನೂ ಬಿಡಲ್ಲ. ಅಂದರೆ ಗುಡ್ ಟೈಮ್, ಬ್ಯಾಡ್ ಟೈಮ್ ಎಲ್ಲ ಇದ್ದೇ ಇರುತ್ತೆ. ಈಗ ಅವ್ರು ಆಲ್ಮೋಸ್ಟ್ ಜೈಲಿನಲ್ಲಿ ಟೈಮ್ ಸ್ಪೆಂಡ್ ಮಾಡಿ 1 ವರ್ಷ ಆಗಿದೆ. ಇಲ್ಲಿವರೆಗೆ ನೀವು ಕೌಂಟ್ ತೊಗೊಂಡ್ರೆ 1 ವರ್ಷ ಆಗಿದೆ. ಅವರ ಅಭಿಮಾನಿಗಳು, ಅವರ ಮನೆಯವರು, ಆಮೇಲೆ ಅವರ ಒಂದು ಸ್ನೇಹಿತರೇನಿದ್ದಾರೆ, ಅವರು ಆದಷ್ಟು ಬೇಗ ಹೊರಗೆ ಬರಲಿ ಅಂತ ಕಾಯ್ತಾ ಇದ್ದಾರೆ. ಡೆಫಿನೆಟ್ಲಿ ಇದೊಂದು ಆಗದೇ ಇರೋ ಘಟನೆ ಆಗಿ ಹೋಗಿದೆ, ಆಗಬಾರ್ದೇ ಇರೋ ಘಟನೆ ಆಗಿ ಹೋಗಿದೆ. ಬಟ್ ಇನ್ನು ಏನಿದ್ರು ನಮ್ಮ ನ್ಯಾಯಾಲಯ ಏನು ಹೇಳ್ತಾರೆ ಅದ್ರ ಮೇಲೆ ಎಲ್ಲ ಡಿಪೆಂಡೆಂಟ್. ಐ ಥಿಂಕ್ ಐ ಟ್ರಸ್ಟ್ ಇನ್ ಅವರ್ ಜಸ್ಟಿಸ್. ಓಕೆ, ಮುಂದಿನ ಸಿನಿಮಾ ಪ್ಲ್ಯಾನ್ ಎಲ್ಲ ಹೇಗಿದೆ? ಇವಾಗ ಅದೇ ನಮ್ಮದು ವೈಲ್ಡ್ ಟೈಗರ್ ಸಫಾರಿ
ಆಲ್ಮೋಸ್ಟ್ ರಿಲೀಸ್ಗೆ ರೆಡಿ ಇದೆ. ಒಂದಿನದ್ದು ಪ್ಯಾಚ್ ವರ್ಕ್ ಇರ್ಬೋದು, ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ಫೀನಿಕ್ಸ್ದು ಪೋಸ್ಟ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿದೆ, ಒಂದು ಫೈಟ್ ಸೀಕ್ವೆನ್ಸ್ ಬಾಕಿ ಇದೆ, ಅದೊಂದು ಆಗಿಬಿಟ್ರೆ ಆ ಮೂವಿನೂ ರೆಡಿ ಇದೆ. ಇನ್ನೂ ಒಂದು ಅನೌನ್ಸ್ಮೆಂಟ್ ಇದೆ, ಅದು ಹೋಪ್ಫುಲಿ ಇಟ್ ಹ್ಯಾಪನ್ಸ್ ಸೂನ್. ಲೆಟ್ಸ್ ಸಿ ಹೌ ಇಟ್ ಗೋಸ್. ಓಕೆ, ಓವರಾಲ್ ಆಗಿ ಲೈಫ್ ಬಗ್ಗೆ ಏನು ಹೇಳ್ತೀರಿ? ಅಗೇನ್ ನಾನು ಆವಾಗ ಹೇಳಿದ ಹಾಗೆ ಐ ಥಿಂಕ್ ನಾವು ಪ್ರೊಫೆಷ್ನಲ್ ಮತ್ತು ಪರ್ಸ್ನಲ್ ಲೈಫನ್ನು ಒಟ್ಟಿಗೆ ಮ್ಯಾನೇಜ್ ಮಾಡಿಕೊಂಡೆ. ಪ್ರೊಫೆಷ್ನಲ್ ಅಲ್ಲಿ ನಾವು ಸಕ್ಸಸ್ ನೋಡಿ ಪರ್ಸ್ನಲ್ ಲೈಫ್ ಕೆಟ್ಟದಾಗಿದ್ರೆ ಅಥವಾ ಪರ್ಸ್ನಲ್ ಲೈಫಲ್ಲಿ ತುಂಬ ಚೆನ್ನಾಗಿದ್ದು ಪ್ರೊಫೆಷ್ನಲಿ ನಾವೇನು ಮಾಡದೇ ಇದ್ದರೆ ಫನ್ ಇಲ್ಲ ಲೈಫಲ್ಲಿ. ಪ್ರೊಫೆಷ್ನಲಿ ಫನ್ ಪ್ರೊಫೆಷ್ನಲಿ ಆ್ಯಂಡ್ ಪರ್ಸ್ನಲಿ ನಮ್ಮ ಲೈಫ್ ಚೆನ್ನಾಗಿರಬೇಕು. ಆವಾಗನೇ ನಾವು ಒಂದು ಸಕ್ಸಸ್ಫುಲ್ ಪರ್ಸನ್ ಆಗೋದು. ಬೇರೆಯವ್ರಿಗೆ ನಾವು ಸಕ್ಸಸ್ ಅವರು ನಾವು ಹೀಗಾದರೆ ಸಕ್ಸಸ್, ಹಾಗಾದರೆ ಸಕ್ಸಸ್ ಅಂತ ಬೇರೆಯವ್ರು ಏನು ನಮಗೆ ಸ್ಟೆಪ್ಸ್ ಇರ್ತಾರೆ, ಅದು ಸಕ್ಸಸ್ ಅಲ್ಲ. ನಾವು ಖುಷಿಯಾಗಿರೋದು ನಮ್ಮ ಪ್ರೊಫೆಷ್ನಲ್ ಲೈಫ್, ಪರ್ಸ್ನಲ್ ಲೈಫಲ್ಲಿ. ಐ ಥಿಂಕ್ ದಟ್ಸ್ ದ ಸಕ್ಸಸ್ ಫ್ಯಾಕ್ಟರ್. And I think all of us should work for it. ಓಕೆ, ಎಸ್, ಇಷ್ಟೊತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ನಿಮ್ಮ ಮದುವೆ ಲೈಫ್ ಜೊತೆಗೆ ಸಿನಿಮಾಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡಿದ್ದೀರಾ. ನಿಮಗೂ ನಿಮ್ಮ ಕುಟುಂಬಕ್ಕೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಇದೇ ರೀತಿಯ ಕಂಟೆಂಟ್ಗಳಿಗಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವೆಬ್ಸೈಟ್, ಯೂಟ್ಯೂಬ್, ಟ್ವಿಟರ್ ಅಕೌಂಟ್ಗಳನ್ನು ಫಾಲೋ ಮಾಡಿ. ಜೊತೆಗೆ ಕಮೆಂಟ್ಗಳ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.